ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಪಶ್ಚ ರಾಹುವೇ ಕೇತುವೇ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೊರೆವನೇ. ತ್ರಿಜಗವಂದಿತನೇ ಸುಜನರ ಪೊರೆವನೇ ಗಜವದನ ಬೇಡುವೆ. ಮೋದದಿ ನಿಲ್ಲಯ ಪಾದವ ತೋರೈ ಮೋದದಿ ನಿಲ್ಲಯ ಪಾದವ ತೋರೋ ಸಾಧು ವಂದಿತನೇ ಆದರದಿಲ್ಲದೆ ಸಾಧು ವಂದಿತನೇ ಆದರದಿಲ್ಲದೆ ಸರಸಿದನ ಬಸಿ ಪುರಂದರ ವಿಠಲನ. ಸರಸಿಜನ ಬಸಿ ಪುರಂದರ ವಿಠಲನ ನಿರುತ ನೆನೆಯುವಂತೆ ನಿರುತ ನೆನೆಯುವಂತೆ ನಿರುತ ನೆನೆಯುವಂತೆ ವರದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೊರೆವನೆ ಗಜವದನ 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 ಬೇಡುವೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಶ್ರೇಷ್ಠರ ಸ್ವಾಮಿ ಪಾದವೇ ಗತಿ ಗೋವಿಂದ ಗೋವಿಂದ. ಜಯ ನಮ ಪಾರ್ವತೀಪದೇ ಹರ ಹರ ಮಹದೇವ ಶಂಭೋ. ಕೀರ್ತನಾರಂಭ ಕಾಲದಲ್ಲಿ ಮಹಾಗಣಪತಿಯನ್ನು ಪ್ರಾರ್ಥಿಸಿ ಸದ್ಗುರು ಜ್ಞಾನಾನಂದರ ಜಪ್ರಸಾದವನ್ನು ಮುಡಿಯ ಮೇಲಿರಿಸಿ ನನ್ನ ಪೂಜ್ಯ ಗುರುಗಳಾದಂಥ ಬೆಳಗುಳ ನಾರಾಯಣದಾಸರನ್ನ ಮನದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಕ್ಷೇತ್ರದೇವ ಶನೇಶ್ವರ ವಜ್ರಮುನೇಶ್ವರ ಶಕ್ತಿದೇವತೆ ತಾಯಿ ಉಚ್ಚಮ್ಮ ಆದಿತ್ಯಾದಿ ನವಗ್ರಹಗಳ ಪಾದಾರವಿಂದಗಳಿಗೆ ಪೊಡಮುಟ್ಟು ಭಗವಂತನ ನಾಮ ಸಂಕೀರ್ತನೆ. ಈ ಜಗತ್ತಿನಲ್ಲಿ ಮಾನವನಿಗಿರಬೇಕಾದದ್ದು ಮುಖ್ಯವಾಗಿ ಧರ್ಮದಾನ ಗುಣಗಳು, ಮತ್ತೊಬ್ಬರ ಮನನೋಯಿಸದಂಥ ಪುಣ್ಯತಮವಾದ ಗುಣಗಳು. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಧರ್ಮವನ್ನೆಲ್ದಿಗೂ ಬಿಡಬೇಡ, ಧರ್ಮವನ್ನೆಲ್ದಿಗೂ ಬಿಡಬೇಡ, ಅಧರ್ಮವ ಮನದಲ್ಲೂ ನೆನೆಯಲು ಬೇಡ, ಅಧರ್ಮವ ಮನದಲ್ಲೂ ನೆನೆಯಲು ಬೇಡ, ಧರ್ಮವನ್ನೆಲ್ದಿಗೂ ಬಿಡಬೇಡ ಬಿಡಬೇಡ ಬಿಡಬೇಡ. ಧರ್ಮವನೆಂದಿಗೂ ಬಿಡಬೇಡ, ಅಧರ್ಮವ ಮನದಲ್ಲೂ ನೆನೆಯಬೇಡ ಅಂತ ಹೇಳಿದರು. ನಾವು ತುಂಬಾ ಅಧರ್ಮ ನೆನೀತೀವಿ ಮನಸ್ಸಲ್ಲಿ, ತುಂಬಾ ಕಷ್ಟ ಸ್ವಾಮಿ ನಮಗೆ. ಅಲ್ಲಿ ನೋಡಿ ನಮ್ಮ ಬೀದಿ ಕೊನೆಯಲ್ಲಿ ಒಂದು ಮನೆ ಇದೆ ನೋಡಿ, ಎಷ್ಟು ದೊಡ್ಡ ಮನೆ. ಅಯ್ಯೋ ಮಾಡಬಾರ್ದೆ ಮಾಡಿ 3 ಕೋಟಿ ಸಂಪಾದನೆ ಮಾಡವನೆ, ನಾನು ಹಂಗೆ ಮಾಡಬೇಕಿತ್ತು ಅಂದ್ಕೊಂಡ್ವೋ, ಆ ಪಾಪದಲ್ಲಿ ಅರ್ಧ ಪಾಲು ತಗೊಂಡು ಅಂತ ಅರ್ಥ.
ಅದಕ್ಕೆ ಅಧರ್ಮವ ಮನದಲ್ಲೂ ನೆನಿಬೇಡ, ಕೆಟ್ಟ ಯೋಚನೆನೂ ಮಾಡಬೇಡ ನೀನು. ಕೆಟ್ಟದ್ದು ಮಾಡೋದಷ್ಟೇ ಕರ್ಮ ಅಲ್ಲ, ಹಾಗೆ ನಾನು ಮಾಡಬೇಕಿತ್ತು ಅನ್ಕೊಳ್ಳೋದು ಕೂಡ ಕೆಟ್ಟ ಕರ್ಮವೇ. ಏನ್ ಸ್ವಾಮಿ ತುಂಬಾ ಒಳ್ಳೆ ಹುಡುಗ, ಯಾಕಿದ್ದಕ್ಕಿದ್ದಾಗೀಗಾದ, ಏನ್ ತಪ್ಪು ಮಾಡಿದ್ದ ಅವನು? ಅದಕ್ಕೆ ಕೇಳ್ತಾರೆ ದೊಡ್ಡವರು, ಗ್ರಹಚಾರ ಗ್ರಹಗತಿಗಳ ಅನುಕೂಲವಿಲ್ಲ. ಸ್ವಾಮಿ ನನ್ನ ಮಗನ ಮದುವೆ ಮಾಡಬೇಕಲ್ಲ, ಬೇಡ ಬೇಡ, ಗುರುಬಲವಿಲ್ಲ. ಅಯ್ಯಯ್ಯೋ, ಹೊಸ ಮನೆ ಕಟ್ಟಬೇಕು ಅಂತಿದ್ದೀನಲ್ಲ, ಇನ್ನು 3 ತಿಂಗಳು ನಿನ್ನ ಸಮಯ ಸರಿ ಇಲ್ಲ ಅಂದ್ರು. ನೋಡಿ, ಅರ್ಥ ಮಾಡ್ಕೋಬೇಕು ನಾವು. ಚಂದವಾಗಿದ್ದಂಥ ತಮ್ಮ ತಿರುಗಿ ಬಿದ್ದ. ಯಾಕೆ? ನೆನ್ನೆ ಮೊನ್ನೆ ತನಕ ಚಂದವಾಗಿದ್ದವನು ಯಾಕೆ ನಂಗೆ ತಿರುಗಿ ಬಿದ್ದ? ಜಗಳಕ್ಕೆ ಬರ್ತಾನೆ, ಕೊಚ್ಚಾಕ್ಬಿಡ್ತೀನಿ, ಅಣ್ಣನ ಕತ್ತರಿಸ್ಬಿಡ್ತೀನಿ ಅಂತಾನೆ. ಸಮಯ ಸರಿ ಇಲ್ಲ ಅಂತ. ಅವನ್ ಸರಿ ಇಲ್ಲ ಅಲ್ಲ, ಅದು ಶತ್ರು. ಸ್ವಾಮಿ 10 ವರ್ಷದಿಂದ ಮಾತಾಡಿರ್ಲಿಲ್ಲ, ಇವತ್ತು ಬಂದು ನನ್ನ ಮಾತಾಡಿಸ್ತಾ. ಯಾಕೆ? ಸಮಯ ಚಂದವಾಗಿದೆ. ಅದಕ್ಕೆ ಕಾರಣ ಯಾರು ಅಂದ್ರೆ ಗ್ರಹಗಳು, ಆ ನವಗ್ರಹಗಳು. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನೈಶ್ಚರ, ರಾಹು, ಕೇತುಗಳು, 9 ಗ್ರಹಗಳು ನಮ್ಮ ಜನ್ಮರಾಶಿಯನ್ನು ಪ್ರವೇಶ ಮಾಡಿ ಸಂಚಾರ ಮಾಡ್ತಾ, ನಿಂತಲ್ಲಿ ನಿಲ್ಲೋದಿಲ್ಲ, ಅವ್ರು ಸಂಚಾರ ಮಾಡ್ತಾ ಮಾಡ್ತಾ ನಮಗೆ ಉತ್ತಮ ಫಲಗಳನ್ನ, ಕೆಲವು ಕ್ಷಣದಲ್ಲಿ ನೀಚ ಫಲವನ್ನು ಅಂದರೆ ಕೆಟ್ಟ ಫಲವನ್ನು ಕೊಡ್ತಕ್ಕಂಥದ್ದು. ಅಂಥ ಗ್ರಹದೋಷಗಳು ಎಲ್ಲ ಭಕ್ತರಿಗೂ ದೂರವಾಗಲಿ. ಆದಿತ್ಯಾದಿ ನವಗ್ರಹಗಳ ವರ್ಣನೆಯನ್ನು ಮಾಡುವ ಮೂಲಕ ನಾವು ನೀವೆಲ್ಲ ಕೃತಾರ್ಥರಾಗೋಣ ಎಂದ ಮೇಲೆ ಆ ಕಥಾಭಾಗ, ಆ ನವಗ್ರಹಗಳ ವಿಚಾರವನ್ನು ವಿವರವಾಗಿ ಕೇಳದಂಥ ಮಹಾನುಭಾವ ಯಾರು ಅಂದರೆ ಆತನೇ ರಾಜ ವಿಕ್ರಮ. ಆ ಮಾಳವಾಧಿಪತಿಯ ಕಥೆಯೊಟ್ಟಿಗೆ ನವಗ್ರಹಗಳ ವಿವರವನ್ನ, ನವಗ್ರಹ ವೈಭವ ಎಂಬ ಈ ಕಥಾಭಾಗವನ್ನ ನನ್ನ ಸ್ವರೂಪೋದ್ಧಾರಗೈದು ಇಂದು ಕೀರ್ತಿಶೇಷರಾಗಿರುವಂಥ ನನ್ನ ಪೂಜ್ಯ ಗುರುಗಳಾದಂಥ ಬೆಳಗೊಳ ನಾರಾಯಣದಾಸರ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡಿ, ಅವರ ಆತ್ಮಶಕ್ತಿ ನಂಬಿರುವ ಕಾಳಿಕಾಂಬಾ ದೇವಿಯಲ್ಲಿ ಐಕ್ಯವಾಗಲಿ ಅಂತೇಳಿ ಈ ಕಥಾಭಾಗವನ್ನು ಅವರಿಗೆ ಸಮರ್ಪಣೆ ಮಾಡುತ್ತಾ, ಭಕ್ತ ಕುಲಕೋಟಿಗೆಲ್ಲರಿಗೂ ಕೂಡ ನವಗ್ರಹಗಳ ಬಾಧೆ ಇದ್ದಲ್ಲಿ ದೂರವಾಗಲಿ, ಎಲ್ಲರಿಗೂ ಸುಕ್ಷೇಮವಾಗಲಿ ಅಂತೇಳಿ ಕಥಾಭಾಗ ಪ್ರಾರಂಭ ಮಾಡೋಣ. ಭರತ ಭುವಿಯಲ್ಲಿ ಮೆರೆಯುತ್ತಲಿದೆಯೋ ಮಾಳವ ದೇಶವು ಬಲು ಮುದದಿಲ್ಲ. ಭರತ ಭೂಮಿಯಲ್ಲಿ ಮೆರೆಯುತ್ತಲಿದೆಯೋ ಮಾಳವ ದೇಶವು ಬಲು ಮುದದಿಲ್ಲ. ಅಳುವರಾಯನು ವಿಕ್ರಮರಾಜ, ಅಳುವರಾಯನು ವಿಕ್ರಮರಾಜ, ಇಂದ್ರನ ಓಲು ಸಭೆಯೊಳುತ್ತ ಸಂಬ ಸದಾ ಶಿವ, ಸಂಬ ಸದಾ ಶಿವ, ಸಂಬ ಸದಾ ಶಿವ, ಸಾಂಬ ಶಿವ, ಸಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಂಬ ಸದಾ ಶಿವ, ಸಾಂಬ ಶಿವ. ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿ ಮೆರೆಯುತ್ತಿದೆ ಮಾಳವ ದೇಶ. ಆ ಮಾಳವ ದೇಶದ ರಾಜಧಾನಿ ಉಜ್ಜಯಿನಿ ಪಟ್ಟಣ. ಆ ಉಜ್ಜಯಿನಿ ಪಟ್ಟಣ ಹೇಗಿದೆ? ಸುರಲೋಕದ ಅಮರಾವತಿ ಅಂಗದಿ ಶೋಭಿಸುತ್ತಿದೆ ಉಜ್ಜಯಿನಿ. ಸುರಲೋಕದಲ್ಲಿ, ದೇವಲೋಕದಲ್ಲಿ ಆ ಸುರಪತಿಗಳೊಂದು ನಗರ ಇದೆ, ಅಮರಾವತಿ ಅಂತ. ಅದಕ್ಕೆ ಸಮನಾಗಿ ಕಲಿಯುಗದಲ್ಲಿ ಭೂಲೋಕದಲ್ಲಿ ಯಾವುದಿದೆ ಅಂದ್ರೆ ಅದು ಉಜ್ಜಯಿನಿ. ಹೇಗಿದೆ ಉಜ್ಜಯಿನಿ ನಗರ? ಎಷ್ಟು ಸುಂದರವಾಗಿದೆ! ಎತ್ತ ನೋಡಿದರತ್ತ ಕೆತ್ತಿದ ಮುತ್ತಿನ ಕಂಬದ ಸಾಲು ಬೆರಗುತ್ತಲಿದೆಯೋ. ಸಾಲು ಸಾಲಿನ ರಾಜ ಬೀದಿಯು ಅಭೇದ್ಯವಾದ ಕೋಟೆ ಕೊತ್ತಲ. ಭಂಡಾರ ತುಂಬಿದ ಮುತ್ತು ರತ್ನಗಳು ವಜ್ರ ವೈಡೂರ್ಯ ಪಚ್ಚೆಗೋ ವೇದಿಕ. ಭಂಡಾರ ತುಂಬಿದ ಮುತ್ತು ರತ್ನಗಳು ಪಚ್ಚೆಗೋ ವೇದಿಕ, ವಜ್ರ ವೈಡೂರ್ಯ ಅಭೇದ್ಯವಾದ ಸೈನ್ಯದ ಪರದಿ. ಅಭೇದ್ಯವಾದ ಸೈನ್ಯದ ಪರದಿ ರಥಗಳು, ಆ ಗಜಗಳು
ತುರಗದ ಪಡೆಯೋ ಅತಿ ವಿರಳ. ಅಭೇದ್ಯವಾದ ನಗರವನು ತರೆಯೋಳ್ ಮೆರೆಯುವ ಉಜ್ಜಯಿನಿ ಪುರವು ಶತ್ರುಗಳ ಪಾಲಿಗೆ ಸಿಂಹ ಸ್ವಂತವೂ ರಾಜ್ಯವೋ. ಸುಂದರವಾದಂಥ ಪ್ರಕೃತಿಯ ರಮಣೀಯವಾದಂಥ ದೃಶ್ಯ, ಅಭೇದ್ಯವಾದ 7 ಸುತ್ತಿನ ಕೋಟೆ, ಶತ್ರುಗಳ ಸಿಂಹ ಸುಪ್ತವಾಗಿರುವಂತಹ ದೃಷ್ಟವಾದ ಕಂದಕಗಳು, ಸಾಲು ಸಾಲಾದ ರಾಜಬೀದಿ, ಎತ್ತ ನೋಡಿದರತ್ತ ಎತ್ತೆತ್ತರವಾದ ಮಹಲುಗಳು, ಎಲ್ಲಿ ನೋಡಿದರೂ ಗುಡಿ ಗೋಪುರಗಳು, ಫಳಫಳ ಮಿನುಗುವ ವನ್ನ ಕಲಸಗಳು, ಆ ಭಂಡಾರ ತುಂಬಿದಂಥ ಮುತ್ತು ರತ್ನ ವಜ್ರ ವೈಡೂರ್ಯ ಪಚ್ಚೆ ಗೋಮೇಧಿಕ ಅವಳಗಳು, ಸೈನ್ಯವಾದರೋ ಅತಿರಥ ಮಹಾರಥರಂಥ ಪಟುಭಟರು, ಲಕ್ಷೋಪಲಕ್ಷ ಕಾಲಾಳುಗಳು, ಸಾವಿರಾರು ಸಂಖ್ಯೆಯ ಆನೆಗಳು, ಲಕ್ಷೋಪಲಕ್ಷ ತುರಗಗಳು, ಸಾವಿರಾರು ರಥಗಳು. ಇಂಥ ಸಾಮ್ರಾಜ್ಯ, ಯಾವುದಕ್ಕೂ ಕೊರತೆ ಇಲ್ಲದೆ ಪತ್ನಿಯಾದ ಪ್ರಭಾವತಿ ಸುಪುತ್ರನೊಗೂಡಿ ಆ ರಾಜ್ಯಭಾರ ಮಾಡ್ತಾ ಇದ್ದಾನಾರು? ಅವನೇ ಅರ್ಜುನಾಂಶ ಸಂಭೂತನು, ಕಲಿಯುಗದ ಅಧಿಪತಿಯಂತ ಮೆರೆದವನು, ವಿಕ್ರಮ ಭೂಪಾಲತ ಆಳುತ್ತಿರುವ ಅವನೇ ಚಂದ್ರವರ್ಣ ಚಿತ್ರಲೇಖ ರಾಜದಂಪತಿಗಳ ಸುಪುತ್ರನು, ಸಕಲ ವಿದ್ಯಾ ಪಾರಂಗತನು, ಮಹಾಕಾಲ ಸಾಕ್ಷಾತ್ಕಾರವುಳ್ಳಂತ ವಿಕ್ರಮರಾಜ. ರೂಪಿನಲ್ಲಿ ಮನ್ಮಥನೋ, ಶೂರತನದಲ್ಲಿ ಬಲಭದ್ರನೋ, ಐಶ್ವರ್ಯದಲ್ಲಿ ಕುಬೇರನೋ. ಸಾಮಾನ್ಯವಾದವನೇ ಆತ. ರೂಪಿನಲ್ಲಿ ಮನ್ಮಥ, ಬಲದಲ್ಲಿ ಬಲಭದ್ರದೇವ, ಐಶ್ವರ್ಯದಲ್ಲಿ ಕುಬೇರ, ರಾಜನಂದದಯೋ ಇಂದ್ರನ ದರದಲ್ಲಿ ರಾಜ್ಯವಾಳುತ್ತಿರುವ ಆ ಮಹನೀಯ ದೇವತೆಗಳಿಗೆಲ್ಲ ರಾಜ ಇದ್ದಾನಲ್ಲ ಇಂದ್ರ, ಅವನಿಗೆ ಸರಿಸಮಾನವಾಗಿ ರಾಜ್ಯವಾಳ್ತಾ ಇದ್ದಾನೆ. ಇಂಥ ಮಹನೀಯನು ಒಂದಾನೊಂದು ದಿನ ತನ್ನ ವಡ್ಡೋಲಗದಲ್ಲಿ ಕುಳಿತಿದ್ದಾನೆ. ಆ ಮಹನೀಯ ಯಾಕೆ ಕುಳಿತಿದ್ದಾನೆ? ಲಕ್ಷೋಪಲಕ್ಷ ನಕ್ಷತ್ರಗಳ ನಡುವೆ ಕಂಗೊಳಿಸುವ ಚಂದ್ರನಂತೆ ಕುಳಿತಿದ್ದಾನೆ. ದೇಹವನ್ನು ಮತ್ತಷ್ಟು ಮೆರಗು ಮಾಡುವ ವಜ್ರದ ಆಭರಣಗಳು, ಸೊಂಟದಲ್ಲಿ ಪಟ್ಟದ ಕತ್ತಿ, ಮುಕುಟದ ಮೇಲೆ ವಜ್ರ ಕಿರೀಟ. ಆ ಮಹನೀಯ ಕುಳಿತಿರುವಂಥ ಸಂದರ್ಭ ಪಂಡಿತೋತ್ತಮರು, ಮಾಂಡಲೀಕರು, ಮಂತ್ರಿವರ್ಯರು ಸಮಸ್ತರು ಇರುವಂಥ ಸಭೆಗೆ ಪರಮ ಪೂಜ್ಯ ಗುರುಗಳೊಬ್ಬರು, ಆ ಪರಮ ಪೂಜ್ಯ ಗುರುಗಳೊಬ್ಬರು ಬರ್ತಿದ್ದಾರೆ. ಪಶುಪತಿನಾಥ ಶಾಸ್ತ್ರಿಗಳು. ಪಶುಪತಿನಾಥ ಶಾಸ್ತ್ರಿಗಳು. ನಂದೀಶ್ವರ ಶಿವ ನಮ್ಮನ್ನು ಕಾಯುವಂತನಾಥ ಆ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಶಿವಾನುಗ್ರಹವನ್ನು ಬೇಡ್ತಾ ಬರ್ತಿದ್ದಾರೆ. ಸರ್ವೇಶ್ವರ ಶರಣೋ ಶಂಕರ ಶಶಿಧರ, ಶರಣೋ ಶಂಕರ ಶಶಿಧರ, ಮೊರೆಯನು ಕೇಳೋ ವಜ್ರಮೂಲೇಶ್ವರ, ಶರಣೋ ಶಂಕರ ಶಶಿಧರ. ಹರ ಹರ ಮಹಾದೇವ. ನೀಲಾಂಬರನೆ ನಿತ್ಯ ನಿರಂಜನ, ನೀಲಾಂಬರನೆ ನಿತ್ಯ ನಿರಂಜನ, ಕರಳ ಕಂದರ ಗಜ ಚರ್ಮಾಂಬರ. ಹರ ಹರ ಮಹಾದೇವ. ಚಂಪಾಂಬರ ನಂಬಿದೆ ನಿನ್ನಯ ಪಾದವ ಸ್ವಾಮಿ, ನಂಬಿದೆ ನಿನ್ನಯ ಪಾದವ ಸ್ವಾಮಿ, ಶರಣೋ ಶಶಿಧರ, ಶರಣೋ ಸರ್ವೇಶ್ವರ. ಏನ ಗುರುಗಳು ಬರ್ತಿದ್ದಾರೆ, ಶ್ವೇತ ವರ್ಣದ ಉಡುಪುಗಳನ್ನು ಧರಿಸಿ
ನೊಸಲಲ್ಲಿ ಭಸ್ಮ, ಕೊರಳ ತುಂಬ ರುದ್ರಾಕ್ಷಿ. ನೋಡ್ತಿದ್ರೆ ದೇವ್ರು ನೋಡ್ದಾಗ. ಅದಕ್ಕೆ ವಿಭೂತಿ, ಕುಂಕುಮ ಇವೆಲ್ಲ ನಮಗೊಂದು ಗೌರವ ಕೊಡ್ತದೆ. ಅದು ದೈವಿಕವಾದ ಸೇವೆನೂ ಹೌದು, ಜೊತೆಗೆ ನಮ್ಮಲ್ಲಿ ಮನೋಕ್ಲೇಶ ಉಂಟು ಮಾಡೋದಿಲ್ಲ. ಅದಕ್ಕೆ ಹಣೆಗೆ ಕುಂಕುಮ ವಿಭೂತಿ ಎಲ್ಲ ಹಚ್ಕೊಳ್ತಾರೆ, ನಾಮ ಎಲ್ಲ ಹಾಕೊಳ್ತೀವಿ. ಈಗ ಸ್ವಲ್ಪ ಅವೆಲ್ಲ ಸ್ವಲ್ಪ ಕಡಿಮೆ ಆಗ್ಬಿಟ್ಟದು. ಮೊದಲು ನಮ್ಮ ಅಜ್ಜಿ ಅಂದರು ಕಾಸಗಲ ಕುಂಕುಮ ಇಟ್ಕೊಳ್ಳೋರು ಹಣೆ ಮೇಲೆ. ಅವ್ರು ಒಂದಿನ ಇಟ್ಕೊತಿದ್ದು ಕುಂಕುಮ ಈಗ ನಮ್ಮ ತಾಯಿದಿರಿಗೆ ಒಂದು ತಿಂಗಳು ಆಯ್ತದೆ. ಅದು ಒಂದೇ ಒಂದು ಚೂರು ಹಚ್ಕೊಂಡು ಬಂದು ಎಲ್ಲಾರ ಮದುವೆ ಫಂಕ್ಷನ್ಗೆ ಹೋಗ್ತಿರ್ತಾರೆ. ಕೂತ್ಕೊಂಡ ತಕ್ಷಣವೇ ಪಕ್ಕದಲ್ಲದ್ದೋಳು ಅಂತಾಳೆ, ಏನು ಮಾರಮ್ಮನವ ನೀನು ಇಷ್ಟಾಗಲ ಇಟ್ಕೊಂಬಂದ್ಬಿಟ್ಟಿದ್ದಿ ಅಂತ. ಏನು ಅಯ್ಯೋ ಜಾಸ್ತಿ ಆಗ್ಬಿಡ್ತಾ, ಕೈಲಿ ಮೊಬೈಲ್ ಅದು ಹಿಡ್ಕೊಂಡು ಎಲ್ಲ ಕರ್ಜಿಪ್ ತಗೋ ವರ್ಷ ಬಿಡ್ತು. ಅದಾಗಲ್ಲ, ಸಂಸ್ಕೃತಿ ಅದು. ಮುಂಜಾನೆ ಮೊದಲೊಂದು 20 ವರ್ಷದ ಹಿಂದೆ ಮನೆ ಯಜಮಾಂತಿ ಬೆಳಗಿನ ಜಾವ ಎದ್ದು ಮುಖ ತೊಳೆದು ಹಣೆ ತುಂಬ ಕುಂಕುಮ ಹಚ್ಕೊಂಡು ಮುಡಿಕೊಂಡು ಸಣ್ಣ ಹೂ ಮುಡ್ಕೊಂಡು ಮನೇಲೊಂದು ದೇವ್ರ ಗೂಡು ಅಂತ, ದೇವ್ರ ಮನೆ ಇರಲಿಲ್ಲ, ಆ ದೇವ್ರ ಗೂಡಿಗೆ ನಮಸ್ಕಾರ ಮಾಡಿ ನನ್ನ ಮನೆ ಚೆನ್ನಾಗಿರ್ಲಪ್ಪ ಅಂಥೇಳಿ ಬಂದು ಮನೆ ಬಾಗಿಲು ತೆಗಿತಿದ್ದದ್ದು ಆ ತಾಯಿ. ಮನೆ ಬಾಗಿಲು ತೆಗೆದು ಗೋಮಯ ಸಗಣಿ ತಂದು ಸಗಣಿ ನೀರು ಮನೆ ಬಾಗಿಲಿಗೆ ಸಗಣಿ ಎಲ್ಲ ಹಾಕಿ ರಂಗವಲ್ಲಿ ಹಾಕೋರು. ರಂಗವಲ್ಲಿ ಅಂದರೆ ರಂಗಾನಿ ಒಲಿಯೋ ಅಂತ ಸೂರ್ಯದೇವನಿಗೆ ಸ್ವಾಗತ. ಬೆಳಗ್ಗೆ 7 ಗಂಟೆಗೆ ಮೋಡ ಮುಚ್ಕೊಂಡಿತ್ತು, ನಮ್ಮ ಮುಖ ನೋಡೋಕೆ ಆಯ್ತಿರ್ಲಿಲ್ಲ. ಬಿಸಿಲು ಬಂದ ಮೇಲೆ, ಹೌದು ಬಿಸಿಲು ಬಂದ ಮೇಲೆ ಮುಖ ನೋಡ್ಬೋದು. ಹಾಗೆ ಆ ಸಗಣಿ ನೀರು ಹಾಕಿ ರಂಗವಲ್ಲಿ ಹಾಕಿದರೆ ರಂಗನೇ ಒಲಿದು ಬರುವ. ಮಂಗಳಾಂಗಿ ತಾ ಬಂದು ಅಂಗಳದಲ್ಲಿ ರಂಗವಲ್ಲಿಯನ್ನಿಡಲು ರಂಗನೇ ತಾ ಒಲಿದು ಬರುವ. ದೇವಾನುದೇವತೆಗಳು ಮನೆ ಒಳಗೆ ಬಂದು ಪ್ರವೇಶ ಮಾಡ್ಲಿ ಅಂತ. ಏನು ಅರ್ಕೆರೆ ತುಂಬ ರಂಗೋಲಿ. ಅದು ನೋಡ್ಕೊಂಡು ಸ್ಕೂಟ್ರ್ ತಗೊಂಡು ಪಾಪ ನಾಗಮಂಗಲಕ್ಕೆ ಹೋಗ್ಬೇಕಿರ್ತದೆ ಯಾರೋ, ಎಲ್ಲರೂ ಮನೆ ಬಾಗ್ಲು ರಂಗೋಲಿ ನೋಡ್ಕೊಂಡು ಹೋಗ್ತಾರೆ. ಆ ರಂಗೋಲಿ ನೋಡಿದ್ರೆ ಅದು ಶುಭ ಸೂಚಕ. ಅದು ನೋಡ್ಕೊಂಡು ಹೋದ ಪ್ರಭಾವ ಕೋರ್ಟ್ಗೆ ಹೋಗಲಿ ಬ್ಯಾಂಕ್ ಹೋಗಲಿ ಎಲ್ಲ ಒಳ್ಳೇದಾಗ್ತಿತ್ತು. ಈಗ ಯಾರು ಬೆಳಗಿನ ಜಾವ 5 ಗಂಟೆಗೆ ಎದ್ದಾರವ? ಅಯ್ಯೋ ಯಾರು ಎದ್ದೊಳುವುದಿಲ್ಲ. ಪುಟ್ಟಕ್ಕನ ಮಕ್ಕಳು ಹಿಟ್ಲರ್ ಕಲ್ಯಾಣ ಕಂಬ್ಲಿ ಪಾರು ಎಲ್ಲರೂ ಮನಗೋದಿಲ್ಲ. ಅವರು 11ವರೆಗೆ ಮಲಗಿದ್ರೆ ಇವರು 12ವರೆಗೆ ಮಲಗ್ತಾರೆ. 12ವರೆಗೆ ಮಲಗಿದ್ರೆ ಬೆಳಗ್ಗೆ 5ವರೆಗೆ ಎಚ್ಚರ ಅಲ್ಲ, 8ವರೆಗೆ ಎಚ್ಚರ ಆಯ್ತದೆ. 8ವರೆಗೆ ಎಚ್ಚರ ಅಲ್ಲಿ ಮುಖ ತೊಳ್ಕೊಂಡು ಬೀದಿಗೆ ಬರೋದಿಲ್ಲ ತಾಯ್ದಿರು. ಏನು ತಲೆ ಕೆದರ್ಕೊಂಡು ಕಟ್ಬಾಯಲ್ಲೆಲ್ಲ ಸುರಿಸ್ಕೊಂಡು ದೊಗಳೆದೊಂದು ನೈಟಿ ಬೇರೆ ಹಾಕೊಂಡು ಬಲಗೈಯಲ್ಲಿ ಬರಲು ಎಡಗೈಯಲ್ಲಿ ಬಕೆಟ್ ಹಿಡ್ಕೊಂಡು ಅಮಾದಮಾದಮ್ಮನ ಬಂದುಬಿಟ್ರೆ ಉರ್ಮಾರಮ್ಮನ ನೋಡ್ದಂಗೆ ಆಯ್ತದೆ. ಎದುರುಗಡೆ ಮನೆ ಮಗ ಬೇರೆ ಎಲ್ಲ ಅಬ್ಬೋ ಅಂತ ಬಡ್ಕೊಂಡ್ಬಿಡ್ತದೆ. ಅವರವ ಬೇರೆ ಸುಮ್ಮಿರಪ್ಪ, ಸಾವಿತ್ರ ಆಂಟಿ ಕನ್ ಸುಮ್ಮಿರೋ, ಸೌಮ್ಯ ಆಂಟಿ ಕನ್ ಸುಮ್ಮಿರಪ್ಪ, ನಿಮಿತಾ ಆಂಟಿ ಕನ್ ಸುಮ್ಮಿರೋ ಅಂತ. ಒಂದು ಬಕೆಟ್ ನೀರು ತಂದು ಹೆಂಗೂ ಸಗಣಿ ಮುಟ್ಟುವುದಿಲ್ಲ ಅವರು. ಹೆಂಗೂ ಸಿಮೆಂಟ್ ರೋಡ್ ಆಗವೆ, ಬೀದಿ ತುಂಬ ನೀರ ರಪ 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 ಅಂತ ಎರಚಿಬಿಟ್ಟು ಒಂದು ಸೀಮೆ ಸುಣ್ಣ ತಂದು ಈ ಕಡೆಗೊಂದು 3 ನಾಮ, ಆ ಕಡೆಗೊಂದು 3 ನಾಮ, ಈ ಕಡೆಗೊಂದು 3 ನಾಮ ಹಾಕ್ಬಿಟ್ಟು ಆ ತಾಯಿ ಏನೋ ಮನೆ ಒಳಗೆ ಸೇರ್ಕೊಂಡ್ಬಿಟ್ಲು. ಆ ನಾಮ ನೋಡ್ಕೊಂಡು ನಾಗಮಂಗಲಕ್ಕೆ ಯಾರ್ಯಾರು ಹೋದ್ರು, ಬ್ಯಾಂಕ್ ಹೋದ್ರೆ ಅಲ್ಲೂ ನಾಮ, ಕೋರ್ಟ್ಗೆ ಹೋದ್ರೆ ಅಲ್ಲೂ ನಾಮ, ಹೆಣ್ಣು ನೋಡಿ ಮದುವೆ ಆಯ್ತು ನೀನು ತೋದ್ ಹುಡ್ಗಂಗೆ ಪೂರಾ ನಾಮ ಅನ್ನುವಂಗೆ ಆಗ್ಬಿಟ್ಟಷ್ಟೆ. ಅದಕ್ಕೆ ಸ್ಥಿತಿ ಹಂಗೆ ಆಗಬಾರ್ದು, ಸಂಸ್ಕೃತಿ ಉಳಿಬೇಕು. ಯಾಕೆ ಮಾತು ಹೇಳಿದೆ ಅಂದರೆ, ಆ ಸಭೆಗೆ ಗುರುಗಳು ಬಂದರೆ ವಜ್ರದ ಉಡುಗೆಗಳನ್ನು ಧರಿಸಿ ಕುಳಿತಿದ್ದಂಥ ವಿಕ್ರಮರಾಜ ಭಸ್ಮ ನೋಡಿದವನೇ ತಟ್ಟನ ಮೇಲೆ ಕೆದ್ದ. ಪೂಜ್ಯರೇ ಸ್ವಾಗತ. ವಿನಮ್ರವಾಗಿ ಆ ಗುರುಗಳ ಪಾದ ಮುಟ್ಟಿ ನಮಸ್ಕರಿಸ್ತಾನೆ ರಾಜ. ಗುರುಸ್ವರೂಪ ಆ ಗುರುಗಳನ್ನು ಕರೆತಂದು ಉಚಿತಾಸನದಲ್ಲಿ ಕುಳ್ಳಿರಿಸಿದ. ಪೂಜ್ಯರೇ, ನಿಮ್ಮ ದರ್ಶನದಿಂದ ನನ್ನ ಮನ ಉಲ್ಲಸಿತವಾಯಿತು. ನಿಮ್ಮ ಪಾದ ಸ್ಪರ್ಶದಿಂದ ನನ್ನ ಈ ಅರಮನೆಯೇ ಪಾವನವಾಯಿತು. ಗುರುದೇವ, ಅದೇನು ನಿಮ್ಮ ಕರದಲ್ಲಿರುವಂಥ ಆ ಗ್ರಂಥವಾವುದು? ಅವ್ರ ಗುರುಗಳು ಕೈಯಲ್ಲೊಂದು ತಾಳೆಗರಿಯ ಗ್ರಂಥವನ್ನು ಹಿಡಿದು ಬಂದಿದ್ರು. ಆ ವಿಕ್ರಮರಾಜ ಕೇಳ್ತಿದ್ದಾನೆ, ಗುರುಗಳೇ ಅದಾವ ಗ್ರಂಥ? ಅದಕ್ಕೆ ಆ ಗುರುಗಳು ಹೇಳ್ತಿದ್ದಾರೆ, ಅಯ್ಯ ಇದು ನವಗ್ರಹಗಳ ವರ್ಣನೆ ಕುರಿತಾದಂಥ ಗ್ರಂಥ. ವಿಕ್ರಮರಾಜನಿಗೆ ಆಶ್ಚರ್ಯ, ಆಹಾ ನವಗ್ರಹಗಳು? ಪೂಜ್ಯರೇ, ಇದುವರೆಗೂ ನಾನು ನವಗ್ರಹಗಳೆಂಬ ವಿಚಾರ ಕೇಳಿದ್ದೇನೆ, ಆದರೆ ಸವಿಸ್ತಾರವಾಗಿ ಅವರ ಬಲಾಬಲಗಳ ಪರೀಕ್ಷೆ ಮಾಡಿಲ್ಲ, ಅವರು ಕೊಡುವ ಫಲಗಳ ಕುರಿತು ವಿಮರ್ಶೆ ಮಾಡಿಲ್ಲ. ಹಿಂದೇತಕ್ಕೋ ನನ್ನ ಮನಸ್ಸು ತವಕಿಸುತ್ತಿದೆ. ನವಗ್ರಹಗಳ ವಿಚಾರ ನಾನು ಕೇಳಬೇಕಲ್ಲ ಗುರುಗಳೇ, ಅದನ್ನು ಹೇಳೋಣವಾಗಲಿ. ಗುರುಗಳು ಹೇಳ್ತಿದ್ದಾರೆ, ಅಯ್ಯ ಸುಮ್ಮನೆ ಕುಳಿತು
ತರ್ಕಿಸುವ ವಿಚಾರವಿದಲ್ಲ. ಸುಮ್ಮನೆ ಕುಳಿತು ತರ್ಕ ಮಾಡೋ ವಿಚಾರವಿದಲ್ಲಪ್ಪ. ಅದಕ್ಕೊಂದು ಶುಭ ಮುಹೂರ್ತವನ್ನು ನಿಶ್ಚಯ ಮಾಡು. ಪೂಜಾ ಕೈಂಕರ್ಯದೊಟ್ಟಿಗೆ ನವಗ್ರಹಗಳ ವಿಚಾರ ಹೇಳ್ತೇವೆ. ಆಗಲಿ, ಯಾರಲ್ಲಿ? ರಾಜಪುರೋಹಿತರೇ ಶುಭ ಮುಹೂರ್ತವೊಂದನ್ನು ನಿಶ್ಚಯ ಮಾಡಿ. ಶುಭ ಮುಹೂರ್ತವೊಂದನ್ನು ನಿಶ್ಚಯ ಮಾಡಿದ್ದಾರೆ. ಅರಮನೆಯಲ್ಲಿ ನವಗ್ರಹಗಳ ಪೂಜಾ ವಿಧಾನ, ವೈಭವೋಪಿತವಾದಂಥ ಪೂಜಾ ಕೈಂಕರ್ಯ. ಎಲ್ಲ ನವಗ್ರಹಗಳನ್ನ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಗುರುಗಳು. ಶುಚಿರ್ಭೂರ್ತನಾಗಿರ್ತಕ್ಕಂಥ ರಾಜ ವಿಕ್ರಮ ಪತ್ನಿ ಪ್ರಭಾವತಿಯೊಡಗೂಡಿಕೊಂಡು ಆ ನವಗ್ರಹಗಳ ಪೂಜೆಗೆ ಮುಂದಾಗಿ ಕುಳಿತಿದ್ದಾನೆ, ಸ್ವತಃ ಕಂಕಣಧಾರಿಯಾಗಿ. ಎಲ್ಲ ವಿಪ್ರೋತ್ತಮರು, ಆ ವಿಚಾರ ತಿಳಿದವರು, ಬ್ರಾಹ್ಮಣೋತ್ತಮರು, ಗುರುಗಳು ಎಲ್ಲರೂ ಸಾಲಾಗಿ ಕುಳಿತಿದ್ದಾರೆ. ಮೊದಲಿಗೆ ಗಣಪತಿ ಪೂಜೆಯಿಂದ ಪ್ರಾರಂಭಗೊಂಡು ಮೃತ್ಯುಂಜಯನ ಆಶೀರ್ವಾದ ಪಡೆದು ಎಲ್ಲಿ ಆ ನವಗ್ರಹಗಳ ವಿಚಾರ ಶಾಸ್ತ್ರೋಕ್ತವಾಗಿ ವಿಮರ್ಶೆ ಆಗಲಿ ಅಂದ್ರೆ ಒಬ್ಬ ಪಂಡಿತರೆದ್ದು ಹೇಳ್ತಿದ್ದಾರೆ, ಅಪ್ಪ ಮಾಳವಾಧಿಪತಿ, ನಾನು ಈ ಗ್ರಹಗಳ ವಿಚಾರವನ್ನು ಪ್ರಾರಂಭ ಮಾಡ್ತಿದ್ದೇನೆ. ನಾನು ವಿಮರ್ಶೆ ಮಾಡುವಂತ ಗ್ರಹ ಭಾಸ್ಕರ, ಸೂರ್ಯ, ದಿನಕರ, ಭಾನು. ಆ ಮಹಾನುಭಾವನ ಮಹಿಮೆಯನ್ನ ಕೇಳಪ್ಪ ಅಂತೇಳಿ ಆ ಗುರುಗಳು ಹೇಳ್ತಿದ್ದಾರೆ. ಧರೆಯನ್ನು ಬೆಳಗುವ ದಿನಕರನ ಚರಿತೆಯ ಬೇಡುವೆ ಕೇಳಯ್ಯ. ಧರೆಯನ್ನು ಬೆಳಗುವ ದಿನಕರನ ಚರಿತೆಯ ಬೇಡುವೆ ಕೇಳಯ್ಯ. ಪಾನು ಈತನು ಕೇಳೋ ಭಾಸ್ಕರ ಕೊಡುವನು ವರವ. ಚೈತನ್ಯದಾಯಕ ಧರೆಗೆ ಒಲಿದೊಡೆ ಆರೋಗ್ಯ ನಮಗೆ. ಧರೆಯನ್ನು ಬೆಳಗುವ ದಿನಕರನ ಚರಿತೆಯ ಬೇಡುವೆ ಕೇಳಯ್ಯ. ಅಕ್ಷಯ ಪಾತ್ರೆಯ ಪಾಂಡವರಿಗೆ ತಾಯಿತ್ತನ್ನು ಕೇಳೋ ಮಹನೀಯ. ಇಳೆಯ ಬೆಳೆಗೆಲ್ಲ ಈತನ ಕಾರಣ. ಕಾಶ್ಯಪ ಗೋತ್ರ ದಿನಕರನೋ, ಕಾಶ್ಯಪ ಗೋತ್ರ ದಿನಕರನೋ, ಧರೆಯನ್ನು ಬೆಳಗುವ ದಿನಕರ. ಜಪಾ ಕುಸುಮ ಸಂಕಾಶಂ ಕಾಶ್ಯಪಾಮೇಹಂ ಮಹಾದ್ವಿತಿಂ ತಮೋರಿಂ ಸರ್ವ ಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಂ. ಸೂರ್ಯದೇವರ ಪಾದಕ್ಕೆ ಗೋವಿಂದ. ಕಶ್ಯಪ ಅದಿತಿಯ ಪುತ್ರನಾದಂಥ ಸೂರ್ಯದೇವ ಗ್ರಹಗಳಲ್ಲಿ ಪ್ರಥಮನು ಕಾಣಯ್ಯ. ಈತನು ರಾಜಗ್ರಹವೆಂದು ಕರೆಯುತ್ತಾರೆ ಈತನನ್ನ. ಕಾರಣ, ಈತ ಒಲಿದು ಬಂದರೆ ಮನುಷ್ಯನ ಬದುಕೆ ರಾಜನಂತೆ ಮೆರೆಯುತ್ತದೆ. ಅಯ್ಯ ವಿಕ್ರಮರಾಯ, ಈ ಜಗತ್ತಿಗೆ ಬಹುಮುಖ್ಯವಾಗಿ ಬೇಕಾದದ್ದು ಬೆಳಕು. ಅದನ್ನು ಕೊಡುವಂತ ದಾತನೀತ ಭಾಸ್ಕರ, ದಿನಕರ, ರವಿ. ಇವನಿಗೆ ಅಗಣಿತವಾದ ಹೆಸರುಗಳು. ಈ ಮಹಾನುಭಾವನು ಒಲಿದು ಬಂದರೆ ಮಾತ್ರ ಇಳೆಯ ಬೆಳೆಯಲ್ಲಿ ಫಲವಂತಿಕೆ, ಮನುಷ್ಯನ ದೇಹದಲ್ಲಿ ಆರೋಗ್ಯ. ಸಾಮಾನ್ಯವಾಗಿ ಮೋಡ ಮುಚ್ಚಿದ ವಾತಾವರಣ ಇದ್ದರೆ ಬೆಳೆಗಳಿಗೆ ಹುಳ ಹೊಡೆಯುತ್ತದೆ, ನಮ್ಮ ಮುಖದಲ್ಲಿ ಕಳೆ ಕಡಿಮೆ ಆಗ್ತದೆ. ಆದರೆ ಸೂರ್ಯನ ಬಿಸಿಲು ಪ್ರಖರವಾಗಿದ್ದಾಗ ಮಾತ್ರ ರೋಗ ರುಜಿನಗಳು ದೂರ ಆಗ್ತದೆ ಬೆಳೆಗೆ ಮತ್ತು ನಮಗೆ. ಆ ಗುರುಗಳು ಹೇಳ್ತಿದ್ದಾರೆ, ಇಂಥ ಬೆಳಕು ನೀಡುವ ದಿನಕರ, ಪಾಂಡವರಿಗೆ ವನವಾಸ ಸಂದರ್ಭದಲ್ಲಿ ಅಕ್ಷಯ ಪಾತ್ರೆನಿತ್ತಂತ ಮಹಾನುಭಾವ. ಇಂಥ ಮಹಾನುಭಾವನು ಸರ್ವಶ್ರೇಷ್ಠನು, ಸರ್ವೋತ್ತಮನು. ಆದ್ದರಿಂದ ಸೂರ್ಯನೇ ಸರ್ವಶ್ರೇಷ್ಠ. ಆತನನ್ನ ಅವನಿಗಿಷ್ಟವಾದಂತಹ ಗೋಧಿ ಕಾಳನ್ನು ನೈವೇದ್ಯ ಮಾಡಿ ಸದ್ಭಕ್ತಿಯಿಂದ ಪ್ರಾರ್ಥಿಸುವ ಭಕ್ತರ ಕಷ್ಟ ಕಾರ್ಪಣ್ಯವನ್ನು ದೂರ ಮಾಡ್ತಾನಪ್ಪ. ಈ ಮಹಾನುಭಾವನೇ ಶ್ರೇಷ್ಠ ಎಂದರು. ವಿಕ್ರಮರಾಜ ಸಂತೋಷವಾಗಿ ಆ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡ್ತಿದ್ದಾನೆ. ಅಂತ ಸೂರ್ಯದೇವ ಏನು ಈ ಕಥಾಮೃತವನ್ನು ಕೇಳುವಂತಹ ಸಮಸ್ತ ಭಕ್ತ ಕುಲಕೋಟಿಗೆ ಆರೋಗ್ಯವನ್ನು ದಯಪಾಲಿಸ್ತಕ್ಕಂಥವನು, ಎಲ್ಲರಿಗೂ ಆರೋಗ್ಯವನ್ನು ನೀಡಲಿ. ಮತ್ತೋರು ಪಂಡಿತನಿದ್ದು ಹೇಳ್ತಿದ್ದಾನಪ್ಪ. ದ್ವಿತೀಯ ಗ್ರಹದ ವಿಚಾರವನ್ನು ಹೇಳ್ತೇನೆ ಕೇಳು.
ಚಂದಿರನು ಬಲು ಸುಂದರನು ಸಾಂದ್ರ ಗುಣದ ಸಂಪನ್ನನು ಚಂದಿರನು ಬಲು ಸುಂದರನು ಸಾಂದ್ರ ಗುಣದ ಸಂಪನ್ನನು ಭೋಗ ಭಾಗ್ಯವ ಕೊಡುವವನು ಮರಣಕ್ಕೆ ಅಧಿಪತಿಯೋ ಇವನು ಚಂದಿರನು ಬಲು ಸುಂದರನು ಸಾಂದ್ರ ಗುಣದ ಸಂಪನ್ನನು ಭೋಗ ಭಾಗ್ಯವ ಕೊಡುವವನು ಮರಣಕ್ಕೆ ಅಧಿಪತಿ ಇವನೋ ದಿದೀಶಂಕಂ ತುಷಾರಾರಭಂ ಕ್ಷೀರವರ್ಣಂ ಸಮುದ್ಭಮಂ ನಮಾಮಿ ಶಶಿನಾಂ ಸಂಭೋರ್ಮುಕುಟಭೂಷಣಂ ಚಂದ್ರದೇವನ ಬಾಲಕ್ಕೆ ಗೋವಿಂದ. ವಿಕ್ರಮರಾಜ ದೇವತೆಗಳ ಮತ್ತು ರಕ್ಕಸರು ಸಮುದ್ರ ಮಂಥನ ಮಾಡುವಾಗ ಅಲ್ಲಿ ಉದ್ಭವಿಸಿ ಬಂದಿತ್ತು ಕಲ್ಪವೃಕ್ಷ ಕಾಮಧೇನು ಎಲ್ಲವೂ ಕೂಡ. ಮಹಾಲಕ್ಷ್ಮಿ ಉದ್ಭವಿಸಿದ ನಂತರ ಈತ ಉದ್ಭವಿಸಿ ಬಂದ, ಅದಕ್ಕೀತ ಮಹಾಲಕ್ಷ್ಮಿಯ ಸಹೋದರ ಅಂತೆ. ದಕ್ಷ ಬ್ರಹ್ಮನ 27 ಜನ ಪುತ್ರಿಯರನ್ನು ವಿವಾಹ ಮಾಡಿಕೊಂಡ ಸುಂದರ ಕಾಯದವನಿವನು. ಅತ್ಯಂತ ಸುಂದರನು ಶ್ರೇಷ್ಠನು ಈ ಮಹಾನುಭಾವ. ಅಪ್ಪ, ಒಬ್ಬ ರೋಹಿಣಿಯಲ್ಲಿ ಅನುರಕ್ತನಾಗಿ ಮಿಕ್ಕ 26 ಜನ ಪತ್ನಿಯರನ್ನು ಕಡೆಗಣಿಸಿದ ಕಾರಣ ಆ ಮಾವನಾದ ದಕ್ಷ ಬ್ರಹ್ಮ ಶಾಪವಿತ್ತ, ಕ್ಷೀಣನಾಗಿ ಹೋಗು, ಕರಗು ಹೋಗಲಿ ನಿನ್ನ ಸೌಂದರ್ಯ, ಶಾಪ ಕೊಟ್ಟ ಅವರ ಮಾವ. ಆದರೆ ಪತಿಯನ್ನು ಕಳೆದುಕೊಳ್ಳುವ ಭಯದಿಂದ ಆ 27 ಜನ ಪುತ್ರಿಯರು ತಂದೆ ಪಾದ ಹಿಡಿದ್ರು, ಉಳಿಸಪ್ಪ ನಮ್ಮ ಪತಿಯನ್ನ. ಅದಕ್ಕೆ ದಕ್ಷ ಬ್ರಹ್ಮ ಮತ್ತೆ ವಿಶಾಪ ಕರುಣಿಸಿದ, ವೃದ್ಧಿಯಾಗು ಅಂದ, ಮತ್ತೆ ಉದ್ಭವಿಸು ನೀನು ಅಂದ. ಅದಕ್ಕೆ ಸ್ವಾಮಿ ಈಗಲೂ ಪೌರ್ಣಮಿ ಅಮಾವಾಸ್ಯೆ ಅಂದ್ರೆ ಚಂದ್ರ ಕ್ಷೀಣನಾಗ್ತಾನೆ, ಮತ್ತೆ ಉದ್ಭವಿಸಿ ಬರ್ತಾನೆ. ಇಂಥ ಚಂದ್ರದೇವ ಮರಣಕ್ಕೆ ಅಧಿಪತಿ ಸ್ವಾಮಿ, ಮರಣಕ್ಕೆ ಅಧಿಪತಿ. ಮಾನವನಿಗೆ ಬದುಕಿನಷ್ಟೇ ಉತ್ತಮವಾಗಿ ಬೇಕಾದದ್ದು ಮರಣ. ಆದ್ದರಿಂದ ಮರಣಕ್ಕಧಿಪತಿಯಾದ ಈತನೇ ಶ್ರೇಷ್ಠ ಎನ್ನುವುದು ನನ್ನ ಅಭಿಪ್ರಾಯ. ಇವನಿಗಿಷ್ಟವಾದಂಥ ಅಕ್ಕಿಯನ್ನು ನೈವೇದ್ಯ ಮಾಡಿ ಈತನನ್ನ ಸದ್ಭಕ್ತಿಯಿಂದ ಪ್ರಾರ್ಥಿಸುವವರೆಗೆ ಕಷ್ಟ ಕಾರ್ಪಣ್ಯ ಬರದ ರೀತಿ ಕಾಯ್ತಾನೆ. ಆದ್ದರಿಂದ ಮಹನೀಯನಾಗಿರ್ತಕ್ಕಂಥ ಚಂದ್ರನೇ ಶ್ರೇಷ್ಠ ಅಂದ್ರು. ಆಹಾ, ನಿಜವಲ್ಲವೇ ಅಂತೇಳಿ ಆ ವಿಕ್ರಮರಾಜ ಚಂದ್ರದೇವನನ್ನು ಪ್ರಾರ್ಥನೆ ಮಾಡು. ಮತ್ತೋರ್ವ ಪಂಡಿತರೆದ್ದು ಹೇಳ್ತಿದ್ದಾರೆ, ಸ್ವಾಮಿ 3ನೇ ಗ್ರಹವಿದೆ ಸ್ವಾಮಿ, ಹೇಳಿ ಸ್ವಾಮಿ. ಭುವಿಯ ಕುಮಾರನು ಮಂಗಳನೋ, ಭುವಿಯ ಕುಮಾರನು ಮಂಗಳನೋ, ಅಂಗಾರಕನು ಇವನ ಉಪನಾಮ, ಅಂಗಾರಕನು ಇವನ ಉಪನಾಮ, ಭುವಿಯ ಕುಮಾರನು ಮಂಗಳನೋ. ತೀವ್ರ ಕೋಪಿ ಉಗ್ರಾರೂಪಿ, ತೀವ್ರ ಕೋಪಿ ಉಗ್ರಾರೂಪಿ, ಮಾಟಕೂಟವ ದೂರವ ಮಾಡುವ, ಮಾಟ ಕೂಟಗಳ ದೂರ ಮಾಡುವ, ಭುವಿಯ ಕುಮಾರನು ಮಂಗಳನೋ, ಭುವಿಯ ಕುಮಾರನು ಮಂಗಳನೋ, ಭುವಿಯ ಕುಮಾರನು ಮಂಗಳನೋ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಯಸ್ತಂ ಮಂಗಳೋ ಪ್ರಣಮಾಮ್ಯಹೋ. ಮಂಗಳದೇವನ ಪಾದಕ್ಕೆ ಗೋವಿಂದ. ಅಯ್ಯ ಮಾಳವಾಧಿಪತಿ, ಪತ್ನಿಯಾದ ದಾಕ್ಷಾಯಿಣಿ, ಶಿವನ ಪತ್ನಿಯಾದ ದಾಕ್ಷಾಯಿಣಿ ತಂದೆಯಾದ ದಕ್ಷ ಬ್ರಹ್ಮನಿಂದ ಅಪಮಾನಿತಳಾಗಿ ಇನ್ನು ನನ್ನ ಪತಿಗೆ ಮುಖ ತೋರುವುದು ಬೇಡ ಎಂದು ಅಗ್ನಿಯಲ್ಲಿ ಮರೆಯಾಗಿ ಹೋದಳು. ಪತ್ನಿ ಅಗಲಿಕೆಯ ವಿಚಾರವನ್ನು ತಿಳಿದು ವಿರಹ ವೇದನೆ, ಆಕ್ರೋಶ, ಕೋಪ ಎಲ್ಲವೂ ಒಟ್ಟಾಗಿ ನಿಟಿಲ ನೇತ್ರನಾದಂಥ ಮುಕ್ಕಣ್ಣ ಪರಶಿವನು ಗಜಚರ್ಮಾಂಬರನು ಕೈಲಾಸದಲ್ಲಿ ಶೂಲಪಾಣಿಯಾಗಿ
ಥಕ ಥಕನೆ ಥಕ ಥಕನೆ ಥಕ ಥಕನೆ ನರ್ತಿಸಿ ಅವನ ಉಗ್ರ ಕೋಪಕ್ಕೆ ಜಗವೇ ಬೆಚ್ಚಿತು. ಸಪ್ತ ಲೋಕಗಳು ಹದುರಿ ಹೋದವು. ಅವನ ಕೋಪ ಕರಗಿ ಅಣೆಯ ಬೆವರ ಹನಿಯಾಗಿ ಮೂಡಿ ಆ ಬೆವರ ಹನಿ ಭುವಿಗೆ ಬಿದ್ದಾಕ್ಷಣ ಆ ಭುವಿಯಿಂದ ಒಂದು ಕೆಂಪನೆಯ ಶಕ್ತಿ ಹುಟ್ಟಿ ಬಂತು. ಅವನೇ ಅಂಗಾರಕ, ಅವನೇ ಮಂಗಳ. ಅವನಿಗೆ ಮತ್ತೊಂದು ಹೆಸರಿದೆ ಸ್ವಾಮಿ, ಕುಜ ಅಂತೇಳಿ. ಈ ಜಗತ್ತಿನಲ್ಲಿ ಅತ್ಯಂತ ಕೆಟ್ಟ ದೋಷಗಳೇನಾದ್ರೂ ಮನುಷ್ಯನಿಗಿದ್ರೆ ಅದರಲ್ಲಿ ಅಗ್ರಸ್ಥಾನ ಕುಜ ದೋಷ. ಈ ಮಹಾನುಭಾವ ಯಾರ ಜನ್ಮರಾಶಿಯಲ್ಲಿದ್ದರೂ ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಕಳ ಜನ್ಮರಾಶಿಯಲ್ಲಿ ಕುಜದೋಷವಿದ್ದರೆ ಮದುವೆಯಾದ 1 ವರ್ಷಕ್ಕೆ ವೈದವ್ಯ ಪ್ರಾಪ್ತಿ ಸ್ವಾಮಿ. ಆದ್ದರಿಂದ ಕುಜದೋಷವಿರುವ ಹೆಣ್ಣನ್ನು ಕುಜದೋಷವಿರುವಂಥ ವರನಿಗೆ ಮದುವೆ ಮಾಡ್ತಾರೆ. ಅದಲ್ಲದೆ ಈತ ಒಲಿದು ಬಂದರೆ ಮಾಟ ಕೂಟ ಭೂತ ಚೇಷ್ಟೆಗಳು ಹತ್ರಕ್ಕೂ ಬರೋದಿಲ್ಲ ಸ್ವಾಮಿ. ಅಂತ ಉಗ್ರಕೋಪಿ ಈತನು ಒಲಿದು ಬಂದರೆ ನಮಗೆ ಮನೋಸ್ಥೈರ್ಯವನ್ನು ಕೊಡ್ತಕ್ಕಂಥವನು, ದೇಹ ಬಲದೊಟ್ಟಿಗೆ ಮನೋಬಲ ಕೊಡ್ತಕ್ಕಂಥವನು ಯಾರಾದರೂ ಇದ್ದರೆ ಅವನು ಮಂಗಳ ಮಾತ್ರ. ಅಂಗಾರಕ ಒಲಿದರೆ ಬದುಕೇ ಬಂಗಾರ ಸ್ವಾಮಿ, ಅದಕ್ಕೆ ಇವನೇ ಶ್ರೇಷ್ಠ ಅಂಥೇಳಿ ಆ ಅಂಗಾರಕನ ಮಹಿಮೆ ಹೇಳ್ತಾರೆ. ಅಂಗಾರಕನಿಗೆ ಇಷ್ಟವಾದಂಥ ಆ ತೊಗರಿ ಕಾಳನ್ನ ನೈವೇದ್ಯ ಮಾಡುವಂಥ ಆ ತೊಗರಿ ಬೇಳೆಯನ್ನ ವಿಪ್ರೋತ್ತಮರಿಗೆ ದಾನ ಕೊಡ್ತಕ್ಕಂಥ, ಆ ಮೂಲಕ ದುರ್ದೋಷವನ್ನು ಕಳಿತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಅಂಗಾರಕನ ಕೃಪೆ ಇರಲಿ ಅಂತೇಳಿ ಬೇಡ್ತಾ ಮತ್ತೋರ್ವ ಪಂಡಿತನಿಂದ ಹೇಳ್ತಿದ್ದಾನೆ ಸ್ವಾಮಿ. ಮತ್ತೊಂದು ಗ್ರಹವಿದೆ ಸ್ವಾಮಿ, 4ನೆಯ ಗ್ರಹ. ಆ ಬುಧನೆಂಬ ಮಹಾನುಭಾವನ ಚರಿತ್ರೆಯನ್ನು ಹೇಳ್ತೇನೆ, ಕೇಳಪ್ಪ. ಹೇಳಿ ಸ್ವಾಮಿ. ಸೌಮ್ಯ ಗುಣದವನೋ ಇವನೋ ಶಾಂತ ರೂಪಿನವನೋ, ಸೌಮ್ಯ ಗುಣದವನೋ ಇವನೋ ಶಾಂತ ರೂಪಿನವನೋ, ಮುನಿಯದ ಕಾಯುವ ನರಮಾನವರ, ಮುನಿಯದ ಕಾಯುವ ನರಮಾನವರ ಸೌಮ್ಯ ಗುಣದವನೋ. ತೀಕ್ಷ್ಣ ಜ್ಞಾನವ ಕೊಡುವವನು, ವಿಶೇಷ ಬುದ್ಧಿಯ ನೀಡುವನು, ತೀಕ್ಷ್ಣ ಜ್ಞಾನವ ಕೊಡುವವನು, ವಿಶೇಷ ಬುದ್ಧಿಯ ನೀಡುವನು, ಒಲಿದೊಡ ಬದುಕಿಗೆ ಜ್ಞಾನವ ನೀಡುವ ಬುಧನೇ ಶ್ರೇಷ್ಠನು ಜಗದೊಳಗೆ. ಸೌಮ್ಯ ಗುಣದವನು ಇವನು ಶಾಂತ ರೂಪಿನವನು, ಪ್ರಿಯಂಗೂ ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಾ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಬುಧದೇವನ ಪಾದಕ್ಕೆ ಗೋವಿಂದ. ಚಂದ್ರದೇವ ತಾರಾದೇವಿಯ ಪುತ್ರನಾಗಿರ್ತಕ್ಕಂಥ ಬುಧಸ್ವಾಮಿ. ಅಯ್ಯ, ಈತನ ವಿಶೇಷವೇನು ಗೊತ್ತೇ? ಇವನಿಂದ ಯಾವುದೇ ಕೆಟ್ಟ ಫಲಗಳಿಲ್ಲ, ಆದ್ರೆ ಒಳ್ಳೇದು ಮಾಡ್ತಾನೆ, ಇಲ್ಲ ಸುಮ್ಮನಾದ್ರೂ ಇರ್ತಾನೆ. ಅದಕ್ಕೆ ಇವನನ್ನ ಸೌಮ್ಯ ಗುಣದವನು, ಶಾಂತರೂಪಿನವನು. ಇವನು ಕೊಡ್ತಕ್ಕಂಥ ಫಲ ಯಾವುದು ಗೊತ್ತೇ ಸ್ವಾಮಿ? ವಿಶೇಷವಾದ ಜ್ಞಾನ. ಯಾವುದು ವಿಶೇಷವಾದ ಜ್ಞಾನ? ಅಲ್ಲ ಕಣೆಯ, 4ನೇ ಕ್ಲಾಸ್ ಓದಲಿಲ್ಲ, ನೋಡೋ ಎಷ್ಟೊಂದು ಸಂಪಾದನೆ ಮಾಡವನೆ, ಬಹಳ ಬುದ್ಧಿವಂತ ಕಣೆಯ ಅಂತ ಮಾತಾಡ್ತೀವಿ ಕೆಲವ್ರನ್ನ. ಏನೂ ಗೊತ್ತಿಲ್ಲ. ಏನಾರ SLC ಮಾಡಿಬಿಟ್ಟಿದ್ರೆ ಈ ಪುಣ್ಯಾತ್ಮನ ಇಡೀ ಕಾಯ್ತಿತ್ತ ಅಂತ. ನಮ್ಮ ಮೇಲುಕೋಟೆ ದೇವಸ್ಥಾನದಲ್ಲಿ ಗಂಟೆ ಬಸವಣ್ಣ ಅಂತ ಒಬ್ಬಿದ್ದ. ಏನಂತ? ಗಂಟೆ ಬಸವಣ್ಣ ಅಂತ. ಯಾಕಂಗೆ ಕಟ್ಟಿದ್ರು ಅಂದರೆ ಅಲ್ಲೊಂದು ದೊಡ್ಡ ಗಂಟೆ ಇತ್ತು. ಅವನ ಕೆಲಸ ಏನು ಅಂದರೆ ತಿಂಗ್ಳಿಗೆ ಒಂದು 500-600 ರೂಪಾಯಿ ಸಂಬಳ ಅವತ್ತಿನ ಕಾಲದಲ್ಲಿ. ಬೆಳಗ್ಗೆ ಒಂದು ಸಲ, ಮಧ್ಯಾಹ್ನ ಒಂದು ಸಲ, ಸಂಜೆಗೆ ಒಂದು ಸಲ, ದೇವಸ್ಥಾನ ನಿಗದಿತವಾದ ಸಮಯಕ್ಕೆ ಢಣ್ 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 ಅಂತ ಗಂಟೆ ಹೊಡೆದು ಅವನ ಕೆಲಸ ನಿಷ್ಠವಾಗಿ ಮಾಡ್ಕೊಂಡಿದ್ದ. ಅದರಲ್ಲೇ ಇಟ್ಟು ಬಟ್ಟಗನ ಯಾರ ಅಂತಾರೆ. ಜೀವನ ಹೆಂಗೋ ನಡೀತಿತ್ತು. ಮೇಲುಕೋಟೆ ದೇವಸ್ಥಾನ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ, ಅಂದರೆ ವೈಭವೀಕರಣವಾಗ್ತಿದೆ. ಎಲ್ಲ ಕಡೆಯಿಂದ ಜನ ಬರ್ತಾವ್ರೆ, ವಿದೇಶದಿಂದ ಜನ ಬರ್ತಾವ್ರೆ, ಅಮೆರಿಕದಿಂದ ಬರ್ತಾವ್ರೆ, ಲಂಡನ್ನಿಂದ ಬರ್ತಾವ್ರೆ, ಆಸ್ಟ್ರೇಲಿಯಾದಿಂದ ಬರ್ತಾವ್ರೆ.
ದೇವಸ್ಥಾನ ಕಮಿಟಿ ಎಲ್ಲ ಮೀಟಿಂಗ್ ಮಾಡ್ತು. ನೋಡಿ, ನಮ್ಮ ದೇವಸ್ಥಾನಕ್ಕೆ ವಿದೇಶದ ಭಕ್ತರು ಬರ್ತಾವ್ರೆ, ಅವರು ಹಣ ಸಹಾಯ ತುಂಬ ಚೆನ್ನಾಗಿ ಮಾಡ್ತಾವ್ರೆ ಅಂದಮೇಲೆ ಈ ದೇವಸ್ಥಾನದಲ್ಲಿ ಪೂಜೆ ಮಾಡೋರು, ಕಸ ಗುಡಿಸೋರು, ಪ್ರಸಾದ ಕೊಡೋರು ಎಲ್ಲರೂ ಇಂಗ್ಲೀಷ್ ಕಲ್ತ್ಕೋಬೇಕು. ಬರ್ರಪ್ಪ ಎಲ್ಲ ಕಲೀರಿ ಇಂಗ್ಲೀಷ್. ಎಲ್ಲ ಬಂದರು. ಗಂಟೆ ಬಸವಣ್ಣಂಗೆ ಆಲೆ 60 ವರ್ಷ ವಯಸ್ಸು. ಅವನಿಗಂದ್ರು, ಬಸವಣ್ಣ ನೀನು ಇಂಗ್ಲೀಷ್ ಕಲಿಯಪ್ಪ ಅಂದರು. ಅಯ್ಯೋ, ಕನ್ನಡವೇ ಬರೋಲ್ತು, ಇಂಗ್ಲೀಷ್ ಎಲ್ಲಪ್ಪ ಬಂದದ್ದು ಅಂದ. ನೋಡು, ಕೆಲಸ ಬೇಕಾದ್ರೆ ಇಂಗ್ಲೀಷ್ ಕಲ್ತ್ಕೊ ಬರೋಗು, ಇಲ್ಲದ್ರೆ ಕೆಲಸ ಬಿಟ್ಬಿಟ್ಟು ಹೋಗು ಅಂದರು. 1 ವಾರ ಟೈಮ್ ಕೊಡಿ ಸ್ವಾಮಿ ಅಂದ. ಆಯ್ತು ಹೋಗಪ್ಪ ಅಂದರು. 1 ವಾರ ಭಾಳ ಕಷ್ಟಪಟ್ಟ. ABCDನೂ ಬರಲಿಲ್ಲ ಅವನಿಗೆ. ತಲೆ ಬಗ್ಸ್ಕೊ ಬಂದ. ಸ್ವಾಮಿ ಬರೋಲ್ತು ಅಂದ. ಹೋಗ್ಮಂತೆ ಅಂದರು. ನೋಡ್ರಪ್ಪ ನಿಮ್ಮ ದಮ್ಮಯ್ಯ ಬಡವ ಅಂದ. ಅವೆಲ್ಲ ಗೊತ್ತಿಲ್ಲ ಕಣಯ್ಯ, ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಅಂದ್ರೆ ಇಂಗ್ಲೀಷ್ ಮಾತಾಡಬೇಕಿತ್ತು, ಇಲ್ಲ ಅಂದಮೇಲೆ ಹೊರಟ್ಬಿಡು ನೀನು ಅಂದರು. ಕಣ್ಣೀರು ಹಾಕೊಂಡು ಹೋಯ್ತಲ್ಲ ಕೆಲಸ. 30-40 ವರ್ಷದಿಂದ ದುಡ್ದಿದ್ದೆ ಇಲ್ಲಿ. ಅಳ್ತಾ ಬಂದು ಕೂತ್ಕೊಂಡ. ಮುಂದೆ ಒಂದು ಪುಳಿಯೋಗರೆ ಹೋಟ್ಲಿತ್ತಲ್ಲಿ ಮೇಲ್ಕೋಟೆಯಲ್ಲಿ. ಬಂದು ಕೂತ. ಆ ಹೋಟ್ಲು ಓನರ್ ಕೇಳ್ದೆ, ಯಾಕೋ ಬಸವಣ್ಣ ಅಳ್ತೆ ಅಂದರು. ಕೆಲಸದಿಂದ ತೆಗೆದುಬಿಟ್ರು ಸ್ವಾಮಿ. ಅಯ್ಯೋ ಯಾಕಪ್ಪ? ಅಲ್ಲ ಇಂಗ್ಲೀಷ್ ಕಲಿ ಅಂದ್ರೆ ನಾನು ಕಲಿಕಾದಪ್ಪ. ಈಗ ಏನು ಮಾಡ್ತಿ? ಇನ್ನು ಕೂಲಿ ಗಿಲಿ ಮಾಡ್ಬೇಕನಪ್ಪ, ಇನ್ನೇನು ಮಾಡನೆ? ಕೆಲಸ ಮಾಡು, ಇವತ್ತು ನಮ್ಮ ಅಂಗಡಿಗೆ ಹೋಟ್ಲಿಗೆ ತಟ್ಟೆ ಲೋಟ ತೊಳಿತಿದ್ದ, ಬರಲಿಲ್ಲ ಅವನು, ಅದು ಮಾಡ್ತೀಯ ಅಂದ. ಅಯ್ಯೋ ಸ್ವಾಮಿ, ಕಳ್ತನ ಅಲ್ಲದೆ ಹೋದ್ಮೇಲೆ ಯಾವ್ದನ್ನಾರು ಮಾಡ್ತೀನಿ ಬಿಡಿ ಸ್ವಾಮಿ, ಧರ್ಮವಾದ ಕೆಲಸ, ನಾನೇ ನಾಚ್ಕೊಳ್ಳೋದಿಲ್ಲ ಅಂತ ಪಾಪ ತಟ್ಟೆ ಲೋಟ ಎಲ್ಲ ತೊಳೆದಾಗ ಕೂತ್ಕೊಂಡು. ನಾಳೆಗೂ ಬರೋಗು ಅಂದ. 15 ದಿವಸ ಅವನ ಕೆಲಸದ ಸಂಯಮ, ಶಿಸ್ತು, ಪ್ರೀತಿ ನೋಡಿ, ಬರೀ ತಟ್ಟೆ ಲೋಟ ತೊಳ್ಕೊಂಡಿದ್ರೆ ಆಗೋದು, ಬಾಯ್ಲಿ ಕೆಲಸ ಕಲ್ತ್ಕೊ, ನೋಡು ಅನ್ನ ಬೇಯಿಸು, ಈ ಪುಳಿಯೋಗರೆ ಮಾಡು. ಅದನ್ನೂ ಕಲ್ತ ಬಸವಣ್ಣ. 3 ತಿಂಗಳಾಗೋಷ್ಟರಲ್ಲಿ ಅವನ ಹೆಡ್ ಕುಕ್, ಮುಖ್ಯವಾದ ಭಟ್ರು ಹೋಟ್ಲಿಗೆ. ಎಲ್ಲ ಬಂದವರು ಓನರ್ ಕೇಳ್ತಾರೆ, ಬಸವಣ್ಣ ಬೇಕಪ್ಪೋ, ಅವನು ಮಾಡಿ ತಿಂಡಿ ಚೆನ್ನಾಗಿರ್ತದೆ ಅಂದರು. ಯಾಕೆಂದ್ರೆ ಆಸಕ್ತಿ ಇತ್ತು, ಪ್ರೀತಿ ಇತ್ತು. ಆ ಓನರ್ಗೂ ಭಾಳ ಒಳ್ಳೇದಾಯಿತು ಪಾಪ. ಮಾಲೀಕ ಅಂದ, ಬಸವಣ್ಣ ಚೆನ್ನಾಗಿ ಕೆಲಸ ಮಾಡ್ತೀವಿ, ಬರೋ ಇಲ್ಲಿ. ಏನು ಸ್ವಾಮಿ? ನೋಡು, ನನ್ನೂರು ಮಂಗಳೂರು, ನಾನು ಇಲ್ಲಿಗೆ ಬಂದೀವನಿ. ಈಗ ಅಲ್ಲೇನೋ ತೊಂದರೆ ಆಗದೆ, ಈಗ ಹೋಟ್ಲು ಬಿಟ್ಟು ಹೊಂಟೋಗ್ತೀನಿ. ನನಗೊಂದೇ ಯೋಚನೆ ಕಣಪ್ಪ, ನಾನೇನೋ ಹೋಟ್ಲು ಬಿಟ್ಬಿಡ್ತೀನಿ, ನಿನ್ನ ಗತಿ ಏನೋ, ಒಂದು ಕೆಲಸ ಮಾಡ್ತೀಯ? ಏನು ಸ್ವಾಮಿ? ಒಂದಷ್ಟು ದುಡ್ಡು ಕಾಸು ಅಡ್ಜಸ್ಟ್ ಮಾಡು, ಈ ಹೋಟ್ಲು ನೀನೇ ವಹಿಸ್ಕೊಂಬಿಡು ಅಂದ. ಆಯಿತು ಸ್ವಾಮಿ. ಹೆಂಡ್ತಿ ಮಾಂಗಲ್ಯ ಸರ ಆಡ ಮಡಗ್ದ, ತಂದು ದುಡ್ಡು ಕೊಟ್ಟ. ಹೋಟ್ಲು ಅವಂದೇ ಆಯಿತು. ಗಂಟೆ ಬಸವಣ್ಣ ಪುಳಿಯೋಗರೆ ಹೋಟ್ಲು ಬ್ರ್ಯಾಂಡು. ಶುರು ಮಾಡಿದ ಕೆಲಸ. ಏನೊಂದು 6 ತಿಂಗಳು ಆಯಿತೋ ಇಲ್ವಪ್ಪ, ಇದು ಬಂದು ಜನ ಮೇಲೆ ಅದೊಂದು ಹೋಟ್ಲಿಗೆ ಹೋಯ್ತಾಕೊಂತ. ಎಷ್ಟು ಅಭಿವೃದ್ಧಿ ಆದ ಅಂದರೆ, ಅಲ್ಲಿನ ಜಕ್ನಳ್ಳಿ ಸರ್ಕಲ್ ಬಂದು ಅಲ್ಲೊಂದು ಹೋಟ್ಲು ಮಡಗ್ದ, ಮಂಡ್ಯಕ್ಕೆ ಹೋಗಿ ಅಲ್ಲೊಂದು 2 ಹೋಟ್ಲು ಮಡಗ್ದ, ನಾಗಮಂಗಲದಲ್ಲಿ ಒಂದು ಹೋಟ್ಲು ಆಯಿತು, ಬೆಂಗಳೂರು ಮೈಸೂರಲ್ಲೂ ಒಂದು ಹೋಟ್ಲು. ಗಂಟೆ ಬಸವಣ್ಣ ಪುಳಿಯೋಗರೆ ಫೇಮಸ್ ಆಗ್ಬಿಟ್ಟದೆ. ಅಮೇರಿಕದಿಂದ ಯಾರೋ ಬಂದ, ನೋಡಪ್ಪ ತುಂಬ ಚೆನ್ನಾಗಿ ಇನ್ನು ಈ ಪುಳಿಯೋಗರೆ ಮಾಡ್ತಿದ್ದಿ, ಬ್ರ್ಯಾಂಡ್ ತುಂಬ ಚೆನ್ನಾಗದೆ, ನಮ್ಮ ಅಮೇರಿಕದಲ್ಲೂ ಒಂದು ಬ್ರಾಂಚ್ ಮಾಡ್ತೀನಿ ನಾನು, ನೀನು ನನಗೆ ಪಾರ್ಟ್ನರ್ ಆಗಬೇಕು ಅಂದ. ಆಯಿತು ತಗೊಳ್ಳಿ ಸ್ವಾಮಿ ಅಂದ. ಬಸವಣ್ಣ ಕೋಟ್ಯಾಧಿಪತಿ, ಹಣ ಸಂಪಾದನೆ ಮಾಡವನೆ, ಕಾರ್ ತಗೊಂಡವನೆ, ಮನೆ ಕಟ್ಸವನೆ, ಮಕ್ಕಳು ಮದುವೆ ಮಾಡವನೆ. ರಿಜಿಸ್ಟರ್ ಮಾಡ್ಕೋಬೇಕಲ್ಲ, ಕರ್ಕೊಂಡು ಹೋದ ಮಂಡ್ಯ ಸಬ್ ರಿಜಿಸ್ಟರ್ ಆಫೀಸ್ಗೆ. ಬಸವಣ್ಣ, ನಾನು ಸಿಗ್ನೇಚರ್ ಹಾಕಿದ್ದೀನಿ, ನಾನು ನಿಂಗೆ ಮೋಸ ಮಾಡೋದಿಲ್ಲ, ನೀನು ನಂಗೆ ಮೋಸ ಮಾಡೋಂಗಿಲ್ಲ, ಇಬ್ಬರು ಜೀವಿತಾವಧಿ ಪೂರ ಈ ಬ್ರ್ಯಾಂಡ್ ಕೆಳಗೆ ಕೆಲಸ ಮಾಡುವ, ನೀನೊಂದು ಸೈನ್ ಹಾಕು ಅಂದ. ಸ್ವಾಮಿ ಸೈನ್ ಹಾಕೋಕೆ ಬರೋಲ್ತು, ಪ್ಯಾಡ್ ಕೊಡಿ ಅಂದ ಅವನು. ನಿನಗೆ ಓದಕ್ಕೆ ಬರೋಕ್ಕೆ ಬರೋದಿಲ್ವೇನೆ ಅಂದ. ಇಲ್ಲ ಸ್ವಾಮಿ. ಅಯ್ಯೋ ದಡ್ಡ, ಏನು ಬರದೆ ಇಷ್ಟೆಲ್ಲ ಮಾಡಿದೆಯಲ್ಲೋ, ಒಂದು 4 ಅಕ್ಷರ ಇಂಗ್ಲೀಷ್ ಕಲ್ತಿದ್ರೆ ಅಂದ. 4 ಅಕ್ಷರ ಇಂಗ್ಲೀಷ್ ಕಲ್ತಿದ್ರೆ ಮೇಲ್ಕೋಟೆ ದೇವಸ್ಥಾನದಲ್ಲಿ ಗಂಟೆ ಹೊಡಿತಿದ್ದೆ, ಯಾಕಂದ್ರೆ ಸುಮ್ಮನೆ ಪ್ಯಾಡ್ ಕೊಡು ಅಂದ ಅವನು. ಯಾರೀ ಜ್ಞಾನ ಕೊಟ್ಟವರು? ಅಕ್ಷರ ಜ್ಞಾನವಿಲ್ಲದಿದ್ರು ಬದುಕಿನ ಜ್ಞಾನ ಕೊಡೋನು ಯಾರು? ಅವನನ್ನು ನಾವು ಬುಧ ಅಂತೇವೆ. ತೀಕ್ಷ್ಣ ಬುದ್ಧಿ ಕೊಡ್ತಕ್ಕಂಥವನು. ಅದಕ್ಕೆ ಮಕ್ಕಳು ಪರೀಕ್ಷೆ ಗಿರೀಕ್ಷೆ ಬರೆಯುವಾಗ ಅವರು ಸ್ವಲ್ಪ ಮಂದ ಬುದ್ಧಿ, ಯಾಕೋ ಅಮ್ಮ ಓದ್ತೀನಮ್ಮ, ತುಂಬ ಜ್ಞಾಪಕ ಇಲ್ಲ ಅಂತ ಮಕ್ಕಳನ್ನ ಆ ಭಗವಂತನಿಗೆ ಶರಣಾಗಿಸಿ, ಆ ಬುಧದೇವನಿಗೆ ಇಷ್ಟವಾದಂಥ ಹೆಸರು ಕಾಳನ್ನು ನೈವೇದ್ಯ ಮಾಡಿ ಭಗವಂತನಿಗೆ ಅರ್ಪಿಸಿ, ಗುರುಗಳ ಆಶೀರ್ವಾದ ಪಡೆದು ಅವನ ಮನಸ್ಸಲ್ಲಿ ಧೈರ್ಯ ತುಂಬಬೇಕು. ಮಗನಿಗೆ ಪರೀಕ್ಷೆಗೆ ಹೋಗುವಾಗ, ಮಗನೇ ಆರಾಮಾಗಿ ಬರೀ, ಚೆನ್ನಾಗಿ ಬರೀಯಪ್ಪ, ಪಾಸ್ ಆಯ್ತಿ ಅನ್ಬೇಕು. ಹುಷಾರು, 90 ಮೇಲೆ ಬರದೇ ಹೋದ್ರೆ ಅಪ್ಪ ಅಂತೂ 30 ಹಂಗೆ ಅಂತಾನೆ ಪುಣ್ಯಾತ್ಮ. 90 ತೆಗಿಲೇಬೇಕು ಅಂತಾನೆ. ಯಾಕೆಂದರೆ 90 ತಗೊಂಡು ಅವನಿಗೆ ರೂಢಿ ಯಾವಾಗಲೂ. ಅದಕ್ಕೆ ಮಗನ 90 ತೆಗಿಲೇಬೇಕು ಅಂತಾನೆ. ಅವ್ವ 95 ಅಂದರು ಇಲ್ಲಿ 90 ಸಾಕು ಅಂತಲ್ಲ ಅವನು, ಬೇರೆ 90 ಸಾಕು ಅಂತ. ಅದಕ್ಕೆ ಮಕ್ಳಿಗೆ ಧೈರ್ಯ ತುಂಬ ಕಳಿಸಿ, ಆ ಬುಧದೇವರ ಕೃಪೆ ಇರಲಿ, ತೀಕ್ಷ್ಣ ಜ್ಞಾನ ತಮ್ಮೆಲ್ಲರಿಗೂ ಇರಲಿ ಅಂತೇಳಿ ಆ ಬುಧದೇವರ ಅನುಗ್ರಹವನ್ನು ಬೇಡ್ತಾ ಇದ್ದೇವೆ. ಆ ವಿಕ್ರಮರಾಜ ಸಂತೋಷವಾಗಿ ಬುಧದೇವನ ಪ್ರಾರ್ಥನೆ ಮಾಡ್ತಾನೆ. ಬುಧದೇವರ ಪಾದಕ್ಕೆ ಗೋವಿಂದ. ಮತ್ತೋರ್ವ ಪಂಡಿತರೆದ್ದು ಹೇಳ್ತಿದ್ದಾರಪ್ಪ, ಜಗತ್ತಿನಲ್ಲಿ ಯಾವ ಬಲ ಇದ್ರೂ ಲೆಕ್ಕಕ್ಕಿಲ್ಲ, ಒಂದು ಬಲ ಬೇಕು, ಗುರುಬಲ. ಅದು ಕೊಡ್ತಕ್ಕಂಥ ಮಹಾನುಭಾವ, ಅವನ ಮಹಿಮೆ ಹೇಳ್ತೇನೆ ಕೇಳಪ್ಪ. ಗುರು ಬಂದ
ಹರ ಬಂದ ಗುರುವರೇ ವರ್ಣಿಸಿದ ಬಂದ ಮನೆಗೆ ಗುರುವರೇ ವರ್ಣಿಸಿದ ಬಂದ ಮನೆಗೆ ಗುರು ಬಂದ ಹರ ಬಂದ ಗುರುವರೇ ವರ್ಣಿಸಿದ ಬಂದ ಮನೆಗೆ ಸುಜ್ಞಾನ ನೀಡುತ್ತ ಅಜ್ಞಾನ ಅಳಿಸುತ್ತ ಬಲ ತಂದೆಯುವ ನಿತ್ಯಾನಂದ ಬಲ ತಂದೆಯುವ ನಿತ್ಯಾನಂದ ಗುರು ಬಂದ ಹರ ಬಂದ ಗುರುವು ಜ್ಞಾನಾನಂದ ತಾ ಬಂದ ಮನೆಗೆ ಗುರುವು ಶಶಿದೇವ ತಾ ಬಂದ ಮನೆಗೆ ದೇವಾನಾಂ ಚ ಋಷೀಣಾಂ ಚ ಗುರುಕಾಂಚಾನ ಸನ್ನಿಪಂ ಬುದ್ಧಿಮೂರ್ತಂ ತ್ರಿಲೋಕೇಶಂ ನಮಾಮಿ ಬೃಹಸ್ಪತಿಯೋ ಗುರುದೇವರ ಪಾದಕ್ಕೆ ಗೋವಿಂದ. ಅಯ್ಯ ಮಾಳವಾಧಿಪತಿ, ಗುಕಾರಂ ಅಂಧಕಾರಸ್ಯ ರುಕಾರಂ ಜ್ಯೋತಿರುಚ್ಯತೆ ಅಂತೇವೆ. ಅಂದ್ರೆ ಗು ಅಂದ್ರೆ ಕತ್ತಲು, ರು ಅಂದ್ರೆ ಬೆಳಕು. ನಮ್ಮನ್ನ ಕತ್ತಲೆಂಬ ಕಷ್ಟವೆಂಬ ಕೂಪದಿಂದ ಕೈ ಹಿಡಿದು ಮೇಲೆತ್ತಿ ಸುಖವೆಂಬ ಬೆಳಕಿನೆಡೆಗೆ ಕರೆದೊಯ್ಯತಕ್ಕಂಥವನೇ ಗುರು, ಅವರೇ ಬೃಹಸ್ಪತಾಚಾರ್ಯ ದೇವಗುರುಗಳು ಸ್ವಾಮಿ. ಅವರು ನವಗ್ರಹಗಳಲ್ಲಿ ಮಧ್ಯಮ. ರೈತರು ಕಳ ಮಾಡಿ ಮಧ್ಯ ಮೇಟಿ ನೀಡ್ತಾರೆ, ಮೇಟಿ ಬಿಗಿಯಾಗಿರ್ಬೇಕು ಕಣೋ ಅಂದ್ರು. ನವಗ್ರಹಗಳಲ್ಲಿ ಮೇಟಿ ಇವರು ಗುರುಗಳು ಮಧ್ಯದಲ್ಲಿದ್ದಾರೆ, ಈ ಕಡೆ 4 ಜನ ಆ ಕಡೆ 4 ಜನ. ಇವ್ರು ಬಿಗಿಯಾಗಿದ್ರೆ ಬಾಕಿಯವ್ರದ್ದೇನು ತೊಂದರೆ ಇಲ್ಲ ಅಂತ, ಅದಕ್ಕೆ ಗುರುಬಲ ಅಂತೀವಿ. ಇಂಥ ಗುರುಬಲ ಈ ಮಹಾನುಭಾವ ಒಲಿದೊಡೆ ಸಂತಾನ ಸೌಭಾಗ್ಯ ಸಂತೃಷ್ಟಿ ಸಕಲವನೀಯುವ ಗುರುಬಲ ಒಂದಿದ್ರೆ ಸಾಕು ಸ್ವಾಮಿ. ನೀವು ಯಾವ ಮುಹೂರ್ತ ನೋಡದೆ ಕೆಲಸ ಮಾಡಿ ಆಗ್ತದೆ. ವ್ಯಾಪಾರವಾಗ್ಬೋದು, ಮನೆ ಕಟ್ಟೋದಾಗ್ಬೋದು, ಮಕ್ಕಳ ಮದುವೆ ಆಗ್ಬೋದು, ಮಾನಸಿಕವಾದ ನೆಮ್ಮದಿ ಆಗ್ಬೋದು. ಅವನು ಒಲಿಲಿಲ್ಲ ಅಂದರೆ ಬಹಳ ಕಷ್ಟ. ಆದ್ದರಿಂದ ಗುರುವೇ ಸರ್ವಶ್ರೇಷ್ಠ. ಸಂತೋಷವಾಗಿ ಗುರುದೇವರು ಪ್ರಾರ್ಥನೆ ಮಾಡ್ತಿದ್ದಾನೆ ವಿಕ್ರಮರಾಜ. ಸಭೆ ತುಂಬಿ ತುಳುಕಾಡ್ತಾ ಇದೆ. ಮತ್ತೋರ್ವ ಪಂಡಿತರೆದ್ದು ಹೇಳುತ್ತಿದ್ದಾರಪ್ಪ, ಒಬ್ಬರೇ ಗುರು ಇಲ್ಲ ಇಲ್ಲಿ, ಇನ್ನೊಬ್ಬರು ಗುರುಗಳಿದ್ದಾರೆ. ಅವರೇ ಶುಕ್ರಾಚಾರ್ಯರು. ಅವರ ಮಹಿಮೆಯನ್ನು ಕೇಳಿ ಸ್ವಾಮಿ. ದೆಸೆ ತಂದಿಯುವ ನೀತ ದಾನವ ಗುರು ಕೇಳಯ್ಯ, ದೆಸೆ ತಂದಿಯುವ ನೀತ ದಾನವ ಗುರು ಕೇಳಯ್ಯ, ಒಲಿದೊಡೆ ಬದುಕು ಕಲ್ಪವೃಕ್ಷವೋ, ಒಲಿದೊಡೆ ಬದುಕು ಕಲ್ಪವೃಕ್ಷವು, ಜಗದೊಳು ಎದುರಿಲ್ಲವು ಈತನಿಗೆ. ದಶ ತಂದೆಯುವ ಶುಕ್ರನು ಶ್ರೇಷ್ಠನು ಕೇಳಯ್ಯ, ದಶ ತಂದೆಯುವ ಬಂದೊಡೆ ಶುಕ್ರದೇವನು ಮುಟ್ಟಿದ ಮಣ್ಣೆ ಒಂದಾಗುವುದು, ಒಲಿದು ಬಂದೊಡೆ ಶುಕ್ರದೇವನು ಮುಟ್ಟಿದ ಮಣ್ಣೆ ಒಂದಾಗುವುದು. 21 ವರ್ಷ ದೆಸೆ ನೀಡುವ ನೀತ, ಮಾನವರ ದಾನವರ ಕಾಯುವ ಈತ, ದೆಸೆ ತಂದೆಯುವ ಜಗದೊಳಗೆ ಕೇಳು ಈತ, ದೆಸೆ ತಂದೆಯುವ ಹಿಮಕುಂದ ಮೃಳಾನಾಮ ದೈತ್ಯಾನಾಂ ಪರಮಂ ಗುರು ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಶುಕ್ರದೇವನ ಪಾದಕ್ಕೆ ಗೋವಿಂದ. ಯಾ ದೇವತೆಗಳಿಗೆ ವಿರೋಧಿಯಾಗಿಯೂ ದಾನವರ ಪರವಾಗಿರ್ತಕ್ಕಂಥ ಈ ಮಹಾನುಭಾವ, ಇವನಿಗೆ ದೇವತೆಗಳ ಕುತಂತ್ರ ಕಂಡ್ರೆ ಆಗೋದಿಲ್ಲ, ಅದರಲ್ಲೂ ಇಂದ್ರನ ಕಂಡ್ರೆ ವಿರೋಧ ಈತನಿಗೆ. ದಾನವರು ಅಂದರೆ ನಾವು ರಕ್ಕಸರು ಅನ್ಕೋಬಾರ್ದು, ಕೆಲವು ದೃಷ್ಟಗಳಿದ್ದವ್ರನ್ನ ದಾನವರು ಅಂತೇವು ನಾವು. ಹಂಗಂದ್ರೆ ಅವರು ಲೋಕಕಂಟಕರೇನಲ್ಲ, ಕೆಲವರ ವಿರೋಧಿಗಳಷ್ಟೇ.
ದೈವ ವಿರೋಧಿಗಳು, ಅವರನ್ನು ನಾವು ದಾನವರು ಅನ್ಕೊಂಡಿದ್ದೆವು ನಾವು. ಅವರಿಗೆ ಗುರು ಈತ ಶುಕ್ರಾಚಾರ್ಯ. ಮನುಷ್ಯನಿಗೆ ಇದ್ದಕ್ಕಿದ್ದಾಗೆ ಐಶ್ವರ್ಯ ಬರ್ತದೆ, ಇದ್ದಕ್ಕಿದ್ದಾಗೆ ಹಣ ದ್ವಿಗುಣವಾಗ್ತದೆ. ಅದಕ್ಕೆ ಕಾರಣವೇ ದೆಸೆ ಅಂತೀವಿ. ಏನಯ್ಯ ದೆಸೆ ಅಂದ್ರೆ ಅದು ಕೊಟ್ಟವನ ಯಾರು ಅಂದ್ರೆ ಇವನೇ ಶುಕ್ರದೇವ. ದೆಸೆ ತಂದೀವ ಶುಕ್ರ. ನೋಡವ, ನನ್ನ ಮನೆ ಏನೂ ಇಲ್ಲ ನಿಂತಿಲ್ಲ, ನಾಲ್ಕಳೆ ಚೈನ್ ಹಾಕೊಳ್ಳೋ ಕತ್ತಲೆ ಅಂತ ಮಾತಾಡ್ತಾರೆ. ಇದೆಲ್ಲಿ ಬಂದ್ಬಿಡ್ತಾವ ಕಾಣೆ, ಎಲ್ಲೋ ಬಂದ್ಬಿಡ್ಲಿಲ್ಲ. ಅದು ದೆಸೆ ತಂದು ಕೊಟ್ಟ ಶುಕ್ರ. ಅದಕ್ಕೆ ಆಭರಣ, ಹೆಣ್ಮಕ್ಳಿಗೆ ಭೂಷಣ. ಆದರೆ ಹುಷಾರಾಗಿರ್ಬೇಕು, ಅದು ಪ್ರಾಣನು ತೆಗಿತಾ ಕುಂತದ್ದು ಇವಾಗ. ಏನು ಬೆಳಿಗ್ಗೆ ಎದ್ದು ಹೆಂಡತಿ ಮದುವೆ ಹೋಯ್ತಾವಳೆ, ಗಂಡ ಅಂತಾನೆ ಹುಷಾರು ಕಣೆ, ಹುಷಾರು ಅಂತಾನೆ. ನೀನು ಹುಷಾರು ಅಂತಲ್ಲ, ಕತ್ತಲೆ ಹಾಕರು ಮಾಂಗಲ್ಯ ಚೈನ್ ಹುಷಾರು ಅಂತ ಅವನು 20 ಸಲ ಅಂತ. ಏನು ಮಾಡಿಯವ, ಬಹಳ ಕಷ್ಟ ಅದ. ಅದು ತೋರ್ಪಡಿಕೆ ಜಾಸ್ತಿ ಇವತ್ತಿನ ಕಾಲದಲ್ಲಿ. ಜೋಪಾನ ಆಭರಣ ಅಂತಾರೆ ಜಾತ್ರೆಗೆ ಹೋದವ್ರಿಗೆ. ಅಲ್ಲಿ ಅನೌನ್ಸ್ಮೆಂಟ್ ಬೇರೆ ಮಾಡ್ಬಿಡ್ತಾರೆ. ನಮ್ಮ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದೆ, ಮನೆ ಅಲ್ಲಿ ಅನೌನ್ಸ್ ಮಾಡ್ತಿದ್ರು, ಹುಷಾರು ಆಭರಣ ಹುಷಾರು, ಗ್ರಾಮ 5,000 ರೂಪಾಯಿ ಆಗದೆ ಹುಷಾರು ಅಂತ. ಆ ಹೆಣ್ಮಕ್ಳು ಮಾದಪ್ಪನ ಜ್ಞಾನನೇ ಬಿಟ್ಬಿಟ್ರು, ಎಲ್ಲ ಕತ್ತಿ ಹಿಡ್ಕ ಕೂತ್ಬಿಟ್ಟವ್ರು ಒಂದು ಕಡೆ. ಏನು ಮಾಡೋದು, ವ್ಯಾಮೋಹ ಹಂಗೆ ಆಗ್ತದೆ, ಭಾಳ ಕಷ್ಟ ಅಲ್ಲ. ಜನ ನೋಡಲಿ ಅಂತ ಒಡವೆ ಮಾಡಿಸ್ಕೋದು, ತೋರಿಸುವಂಗಿಲ್ಲ. ಹೆಂಗಾಗೋಯ್ತು ಜಗತ್ತು. ನಮ್ಮಲ್ಲಿ ಒಬ್ಳು ತಾಯಿ ಪಾಪ ಕೂಲಿ ಕೆಲಸ ಮಾಡ್ತಿದ್ಲು. ಅವಳ ಜೀವನದ ಆಸೆ 10 ವರ್ಷ ದುಡಿದು ಒಂದು 20 ಗ್ರಾಮ್ ಚೈನ್ ಮಾಡಿಸ್ಕೊಬಿಟ್ಲು. ಚೈನ್ ಮಾಡಿಸ್ಕೊಂಡು ಮನೆ ಮಾಡಿಬಿಟ್ರೆ ಆದದ? ಊರು ಜನವೆಲ್ಲ ನೋಡ್ಬೇಕಲ್ಲ. ಚೈನ್ ಮಾಡಿಸಿ ನೋಡಿ ಆಗೋದಿಲ್ವಲ್ಲ, ಅವರೇ ನೋಡಬೇಕು. ಪ್ಲ್ಯಾನ್ ಮಾಡೇ ಬಿಟ್ಲಿವ ಅಮ್ಮ. ಊರು ಮುಂಚೆ ಒಂದು ಬಾವಿ ಇತ್ತು, ಬಿಂದಿಗೆ ತಗೊಂಡು ಹೊಟ್ಲು, ಕತ್ತಿಗೆ ಚೈನ್ ಹಾಕೊಂಡು ಪಳಕ ನಳೀತದೆ ಅದು. ಇವಳು ಉದ್ದೇಶ ಏನು ಅಂದರೆ ಬೀದಿಲಿ ಹೋಗುವಾಗ ಯಾರೇ ಕೇಳ್ತಾರೆ, ಏನು ಚೈನ್ ಯಾವಾಗ ಮಾಡಿಸ್ಕೊಂಡೆ ಅಂತ ಕೇಳ್ತಾರೆ. ಆಗ ನಾನು ಹೇಳ್ಬೇಕು ಅಂತ ಹೇಳು. ಏನು ದುರಾದೃಷ್ಟವೋ ಏನೋ, ಬೆಳಿಗ್ಗೆ ನೀರು ಸೇದಕ್ಕೆ ಶುರುವಾದ್ಲು ತಾಯಿ. ಮಲ್ಲಿ ತಪ್ಪಲೆ ಚೊಂಬು ಅಂಡೆ ಎಲ್ಲ ತುಂಬೋದು, ತ್ವಾಟ್ಗೆಲ್ಲ ನೀರು ಊದ್ಬಿಟ್ಲು. ಅವ್ರ ಮನಕಾಯವಾಗ ಒಬ್ರು ಕೇಳೋಲ್ರು ಯಾವಾಗ ಮಾಡಿಸ್ಕೊಂಡೆ ಚೈನಾ ಅಂತ. ಸಾಕವ್ವ ಚೆನ್ನಾಗಿದೆಯಾ ಅಂತ ಕತ್ತ ಪರ 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 ಅಂತ ಕರೀತಾಳೆ. ಇದ್ಯಾಕಮ್ಮಿ ಕರೀತೀಯ, ಹುಷಾರಿಲ್ವೇ ಅಂತ ಅವಳು ಬೇರೆ ಕೇಳ್ತಾಳೆ ನಿಮ್ಮ ಮನಕಾಯನಾಗ. ಅವೆಲ್ಲ ಮಾತಾಡ್ತಾಳೆ. ಚೈನ್ ನೋಡ್ಲಿಲ್ವ ಇವಳು, ಹೊಟ್ಟೆ ಕಿಚ್ಚು ಅಂತ. ಏನು ರಾತ್ರಿ 11 ಗಂಟೆ ಯೋಚನೆ. ಪುಣ್ಯಾತ್ಮ ಯಜಮಾನ ಬಂದ ಊಟಕ್ಕೆ, ಅವನಾರು ಕೇಳ್ತಾನೆ ಅನ್ಕೊಂಡ್ರೆ ಅವನು ಫುಲ್ ಟೈಟಾಗಿ ಬಂದ್ಬಿಟ್ಟು ಅವ್ನು ಕುಡ್ಕೊಂಡು. ಅವ್ನು ಚೈನಲ್ಲಿ ಕಂಡದಪ್ಪ, ಏನು ಮಾಡಿದೆ ಅಂತಾನೆ ಅವನು. ಅಯ್ಯೋ ಅವಳು ಬೇಡ, ಅವಳು ಕಷ್ಟ. 11 ಗಂಟೆ ರಾತ್ರಿ ಹೊಟ್ಟೆ ಕಿಚ್ಚು ತಡೀಕೆ ಆಗಲಿಲ್ಲ. ಮನೆ ಈಚರ ಒಂದು ಉಲ್ಮೇದೆ ಇತ್ತು, ಉಲ್ಮೇದೆ. ಆ ಕಿಚ್ಚಿಗೆ ತಗೊಂಡೋಗಿ ಬೆಂಕಿ ಹಚ್ಬಿಟ್ಲು ಉಲ್ಮೇದೆಗೆ. ದಗ 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 ಅಂತ ಉರಿತಿತ್ತು. ಅಯ್ಯಯ್ಯೋ ಉಲ್ಮೇದೆ ಬೆಂದೋಯ್ತು. ಎಲ್ಲ ಓಡ್ ಬಂದ್ಬಿಟ್ರು ಊರು ಜನ ಮೇಲೆ. ಎಲ್ಲ ಓಡ್ ಬಂದು ನೀರು ಎರ್ತಾವ್ರೆ. ಇವಳು ಮಾತ್ರ ಎದೆ ಬಡ್ಕತ್ತಾಳೆ, ಹೋಯ್ತಲ್ಲೋ ನಾನು ಉಲ್ಮೇದೆ, ಹೋಯ್ತಲ್ಲಪ್ಪ ಉಲ್ಮೇದೆ ಅಂತ ಕತ್ನೆ ತಡ್ತಾಳೆ. ಆ ಬೆಂಕಿ ಬೆಳಕ್ಕೆ ಚಿನ್ನ ಪಳಕ ಹೊಳಿತಿತ್ತು. ಆಗ್ಯಾರೋ ನಮ್ಮ ಅಜ್ಜಮ್ಮ ಕೂತವ್ರು ಅಂಥವ್ರೊಬ್ರು, ಸಾಕಿ ಯಾವಾಗ ಮಾಡಿಸ್ಕೊಂಡೆ ಚೈನಾ ಅಂದ್ಲು. ಅಯ್ಯೋ ನಿನ್ನ ಮನಕಾಯಿನಾಗ ಈ ಮಾತಾ ಒತ್ತರೆ ಕೇಳಿದ್ರೆ ನಾನು ಯಾಕೋ ಉಲ್ಮೇದಕ್ಕೆ ಬೆಂಕಿ ಹಚ್ತಿದ್ದೆ ಅಂದ್ಲು. ತೋರ್ಪಡಿಕೆ ಜಾಸ್ತಿ ಆಗ್ಬಿಟ್ಟದೆ ಜಗತ್ತೊಳಗೆ. ಆಭರಣ ದೆಸೆಗೆ ತಂದು ಕೊಡ್ತಾನೆ ಭಗವಂತ ಶುಕ್ರದೇವ. ಆ ಶುಕ್ರದೇವನನ್ನ ಪ್ರಾರ್ಥನೆ ಮಾಡ್ತಾರೆ ಆ ಶುಕ್ರಾಚಾರ್ಯರು. ದೆಸೆ ತಂದೀವ ಶುಕ್ರ ತಮ್ಮೆಲ್ಲರಿಗೂ ಕೂಡ ಸಕಲ ಸೌಭಾಗ್ಯ ನೀಡಲಿ ಅಂತ ಹೇಳಿ. ಹಾಗೆ ಮತ್ತೋರ್ವ ಪಂಡಿತರೆದ್ದಿದ್ದಾರೆ. ಮೇಲಕ್ಕೆದ್ದ ವಿಪ್ರೋತ್ತಮ ತಲೆ ತಗ್ಗಿಸಿ ನಿಂತಿದ್ದಾರೆ. ವಿಕ್ರಮರಾಜ ಕೇಳ್ತಿದ್ದಾನೆ, ಅಯ್ಯ ಮಹಾನುಭಾವ ಹೇಳಿ, ನೀವಾವ ಗ್ರಹದ ವಿಮರ್ಶೆ ಮಾಡಲಿಕ್ಕೋಸ್ಕರವಾಗಿ ಬಂದಿದ್ದೀರಿ? ವಿಕ್ರಮರಾಜ, ನಾನೊಂದು ಗ್ರಹದ ವಿಚಾರವನ್ನ ಸವಿಸ್ತಾರವಾಗಿ ತಿಳಿಸಬೇಕೆಂತಲೇ ಬಂದಿದ್ದೇನಪ್ಪ. ಆದರೆ ಆ ಗ್ರಹದ ವಿಷರತ್ತಲು ನನ್ನ ಮನಸ್ಸಿನಲ್ಲಿ ಕಳವಳ ಉಂಟಾಗುತ್ತಿದೆ. ಆ ಗ್ರಹದ ಹೆಸರೆತ್ತಬೇಡ ಎಂದು ಯಾವುದೋ ಶಕ್ತಿ ತಡೆಯುತ್ತಿದೆ. ಏನು ವಿಪ್ರೋತ್ತಮ, ಗ್ರಹದ ಹೆಸರೇಳಲೇ ಭಯವಾಗ್ತಿದೆಯೇನು? ಚಿಂತೆ ಮಾಡಬೇಡಿ, ಧೈರ್ಯವಾಗಿ ಹೇಳಿ ಯಾವ ಗ್ರಹ, ಅದನ್ನು ಪೂಜಿಸಲು ಉತ್ಸುಕನಾಗಿದ್ದೇನೆ ನಾನು. ಅಯ್ಯ ಹಾಗಿದ್ದೊಡೆ ಆ ಗ್ರಹದ ಸವಿಸ್ತಾರ ವಿಚಾರವನ್ನು ನಂತರ ಹೇಳ್ತೇನೆ, ಶಾಸ್ತ್ರೋಕ್ತವಾದ ವಿಚಾರ ಹೇಳ್ತೇನೆ ಕೇಳಪ್ಪ. ಅವನನ್ನು ಪೂಜೆ ಮಾಡು ಅಂತೇಳಿ ಸಪ್ತಮ ಗ್ರಹವಾದ ಶನಿದೇವರನ್ನ ಪೂಜೆ ಮಾಡ್ತಾ ಇದ್ದಾರೆ. ನೀಲಾಂಜನ ಸಮವಾಸೋ ರವಿಪುತ್ರಂ ಯಮಾಗ್ರಜೋ
ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರೋ. ರವಿನಂದನ ನೀತಾ ಛಾಯಾ ಸುಕುಮಾರ. ರವಿನಂದನ ನೀತಾ ಛಾಯಾ ಸುಕುಮಾರ. ಕಲಿಯುಗದ ಅಧಿಪತಿ ಇವನಯ್ಯ, ಅಸಾಧ್ಯವೋ ಇವ ಮಹಿಮೆಯೋ. ರವಿನಂದನ ನೀತಾ ಛಾಯಾ ಸುಕುಮಾರ. ಸಪ್ತಮ ಗ್ರಹ ನೀತಾ ಸರ್ವಶ್ರೇಷ್ಠನಯ್ಯ. ಸಪ್ತಮ ಗ್ರಹ ನೀತಾ ಸರ್ವಶ್ರೇಷ್ಠನಯ್ಯ. ಶನಿದೇವರ ಪಾದಕ್ಕೆ ಗೋವಿಂದ. ಸೂರ್ಯದೇವ ಛಾಯಾದೇವಿಯ ಗರ್ಭಾಂಶ ಸಂಭೂತನಪ್ಪ ಈತ. ಗ್ರಹಗಳಲ್ಲಿ ಸಪ್ತಮನಾದರೂ ಅಪ್ರತಿಮನೀತನು. ದೇವತೆಗಳಿಂದ ಅಭೇದ್ಯವಾದ ವರವನ್ನು ಪಡೆದು ಸಪ್ತಮ ಗ್ರಹವಾಗಿ ಸ್ಥಾಪಿತನಾಗಿ, ಅದರಲ್ಲೂ ಈ ಕಲಿಯುಗದಲ್ಲಿ ಅವನೆದುರು ನಿಲ್ಲುವ ದೇವರುಗಳಿಲ್ಲ, ಅವನೆದುರಾಗುವ ಶಕ್ತಿ ಜಗತ್ತಿನಲ್ಲಿಲ್ಲಪ್ಪ. ಅಂತ ಮಹಾನುಭಾವ ಈತ. ಈತ ಜನ್ಮರಾಶಿಗೆ ಒಲಿದು ಬಂದರೆ ಎಲ್ಲೂ ಇಲ್ಲದ ಗೌರವ ಈ ಸಮಾಜದಲ್ಲಿ. ಈ ಶನಿದೇವನೇನಾದರೂ ಕುಪಿತನಾದರೆ ಅಪಮಾನ, ಅವಹೇಳನ, ಅಪವಾದಗಳು ಬಂದೊದಗ್ತಾವಪ್ಪ. ಅಂಥವನೀತ. ಈತನಿಗಿಷ್ಟವಾದಂಥ ಕಪ್ಪು ಎಳ್ಳನ್ನು ನೈವೇದ್ಯ ಮಾಡಿ, ಕಪ್ಪು ವಸ್ತ್ರವನ್ನಿರಿಸಿ, ತುಳಸಿ ಮಾಲೆಯನ್ನು ತುಳಸಿದರೆ ಶಾಂತನಾಗ್ತಾನೋ. ರಾಯ, ಇವನ ವಿಚಾರ ಇನ್ನೂ ವಿಪರೀತವಾಗಿದೆ, ನಂತರ ಹೇಳ್ತೇನಪ್ಪ. ಆಗಲಿ ಸ್ವಾಮಿ ಅಂತೇಳಿ ಆ ಶನಿದೇವರ ಪೂಜೆ ಮಾಡ್ತಾರೆ. ಮತ್ತೋರ್ವ ಪಂಡಿತರಿದ್ದು ಹೇಳ್ತಿದ್ದಾರಪ್ಪ, ಮತ್ತೆರಡು ಗ್ರಹಗಳಿವೆ, 8 ಮತ್ತು 9, ರಾಹು ಮತ್ತು ಕೇತು ಅಂತೇಳಿ. ಇವರು ಹೆಸರು ಬೇರೆ ಆದರೂ ಮೊದಲು ಇವರು ಒಂದೇ ದೇಹ. ಅದಕ್ಕೆ ಇವ್ರನ್ನ ಜೊತೆಯಲ್ಲೇ ಪೂಜೆ ಮಾಡಬೇಕಪ್ಪ. ನೀನು ಪೂಜೆ ಮಾಡು, ಅವ್ರ ಮಹಿಮೆ ಹೇಳ್ತೇನೆ ಅಂತೇಳಿ ಆ ರಾಹು ಕೇತುಗಳ ಮಹಿಮೆಯನ್ನು ಹೇಳ್ತಿದ್ದಾರೆ. ರಕ್ಕಸ ಗ್ರಹಗಳು ರಾಹು ಕೇತುಗಳು, ರಕ್ಕಸ ಗ್ರಹಗಳು ರಾಹು ಕೇತುಗಳು. ಹಿಮ್ಮುಖ ಸಂಚರಿಸೇ, ಹಿಮ್ಮುಖ ಸಂಚರಿಸೇ. ಕೆಟ್ಟ ಫಲಗಳ ನೀಡುವರೋ, ಕೆಟ್ಟ ಫಲಗಳ ನೀಡುವರೋ. ವಿಪರೀತವ ತೊಲಗೊದಗುವರೋ. ರಕ್ಕಸ ಗ್ರಹಗಳು ರಾಹು ಕೇತು ಕೇಳಯ್ಯ. ರಕ್ಕಸ ಗ್ರಹಗಳು ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿವರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹು ಪ್ರಣಮಾಮ್ಯಹಂ. ಫಲಸಾ ಪುಷ್ಪ ಶಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತು ಪ್ರಣಮಾಮ್ಯಹಂ. ರಾಹುಕೇತುಗಳ ಪಾದಕ್ಕೆ ಗೋವಿಂದ. ಸಿಂಹಿಕೆ ಎಂಬ ರಾಕ್ಷಸಿಯ ಪುತ್ರನಿದ್ದ, ಅವನ ಹೆಸರು ರಾಹುಕ ಅಂತ ಸ್ವಾಮಿ. ಅವನಿಗೆ ಮಾಯಾವೇಶ ಧರಿಸುವಂತ ಒಂದು ವರ ಇತ್ತು ಅವನಿಗೆ. ಈ ದೇವತೆಗಳು ರಾಕ್ಷಸರು ಸಮುದ್ರವನ್ನು ಮಂತಿಸಿ ಅದರಿಂದ ಬಂದ ಅಮೃತವನ್ನು ಪಡೆಯಲು ಕಾದಾಟ ಪ್ರಾರಂಭವಾದಾಗ, ಜಗವನ್ನು ಕಾಯಲು ಶ್ರೀಹರಿ ಮೋಹಿನಿ ಅವತಾರ ತಾಳಿ ಧರೆಗಿಳಿದು ಬಂದು ಒಂದು ಕಡೆ ರಕ್ಕಸರನ್ನು ಒಂದು ಕಡೆ ದೇವತೆಗಳನ್ನು ಕುಳ್ಳಿರಿಸಿ ಮೊದಲಿಗೆ ದೇವತೆಗಳಿಗೆ ಅಮೃತವನ್ನು ಬಡಿಸಲಿಕ್ಕೆ ಪ್ರಾರಂಭ ಮಾಡಿದ. ಈ ರಾಹುಕನಿಗೆ ಅನುಮಾನ ದೇವತೆಗಳು ಮೋಸ ಮಾಡ್ತಾರೆ ಅಂತ. ಅವನೇನು ಮಾಡ್ದ, ದೇವತೆಗಳಂತೆ ವೇಷ ಧರಿಸಿ ದೇವತೆಗಳ ಸಾಲಲ್ಲಿ ಕುಳಿತು ಬಿಟ್ಟ. ಅರಿವಿಲ್ಲದೆ ಮಹಾವಿಷ್ಣು ಅಮೃತ ಬಡಿಸಿಬಿಟ್ಟ ಅವನಿಗೆ. ಅವನು ಪಾನವನ್ನು ಮಾಡಿ ಆಯಿತು. ಸೂರ್ಯ ಚಂದ್ರರು ಕೂಗ್ತಾ ಇದ್ದಾರೆ, ನಿಲ್ಲು ಮಹಾವಿಷ್ಣು, ಅವನು ರಕ್ಕಸ. ಆಗ ಮಹಾವಿಷ್ಣು ಕೈಯಲ್ಲಿರುವ ಸಟ್ಟುಗವನ್ನೇ ಸುದರ್ಶನ ಚಕ್ರವನ್ನಾಗಿ ಮಾರ್ಪಡಿಸಿ ಆ ರಕ್ಕಸನ ಶಿರವನ್ನು ಚೆಂಡಾಡಿಬಿಟ್ಟ. ಆದರೆ ಅಮೃತ ಪಾನ ಮಾಡಿದ್ದರಿಂದ ರುಂಡ ಮುಂಡ ಬೇರಾದರೂ ಪ್ರಾಣ ಉಳಿಯಿತು ಸ್ವಾಮಿ. ಏನು ಮಾಡೋದು ಇವಾಗ? ಅದಕ್ಕೆ ಅವರನ್ನೂ ದೇವತೆಗಳಿಗೆ ಪಂಕ್ತಿಗೆ ಸೇರಿಸಿಬಿಟ್ರು. 8 ಮತ್ತು 9ನೇ ಗ್ರಹ ತಲೆಯಿಂದ ಇಳಿದ ರಕ್ತ ಬಾಲವಾಯಿತು, ಅವನು ರಾಹು ಅಂತ. ಮುಂಡದಿಂದ ಚಿಮ್ಮಿದ ನೆತ್ತರು ರಕ್ತ ಎಡೆಯಾಯಿತು, ಅವನು ಕೇತು ಅಂತ. ಇಂಥ ರಾಹು ಕೇತುಗಳು
ಇವರು ಕೆಟ್ಟ ಫಲವನ್ನು ಕೊಡ್ತಾರೆ, ಆದರೆ ಕೆಲವು ಬಾರಿ ವಿಶೇಷವಾಗಿ ಒಳ್ಳೆಯ ಫಲವನ್ನು ಕೊಡ್ತಾರೆ ಸ್ವಾಮಿ. ಈ ರಾಹು ಇದ್ದಾನಲ್ಲ, ಇವನು ಯಾರ ಜನ್ಮರಾಶಿಯಲ್ಲಿ ಉತ್ತಮನಾಗಿರ್ತಾನೋ ಅವರಿಗೆ ಜ್ಞಾಪಕ ಶಕ್ತಿ ವಿಪರೀತ. ಈ ಕೇತು ಇದ್ದಾನಲ್ಲ ಸ್ವಾಮಿ, ಇವನು ಯಾರ ಜನ್ಮರಾಶಿಯಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾನೋ ಅವರಿಗೆ ವೈಭವದ ಜೀವನ, ಅತ್ಯುತ್ತಮವಾದ ಜೀವನ. ಊರಲ್ಲಿದ್ದರೆ 4 ಜನ ಓಟ್ ಹಾಕ್ತಿರ್ಲಿಲ್ಲ ನೋಡಪ್ಪ, ನಾಮಿನೇಷನ್ ಬಂದ್ಬಿಟ್ಟ ಹೋಗಿ ಡೈರಿಗೆ ಅಂದರೆ ಅವನಿಗೆ ಕೇತು ಕೃಪೆ ಇದೆ ಅಂತ ಅರ್ಥ. ಜನಬಲ ಇಲ್ಲ, ಹಿಂಬಾಗಲು ರಾಜಕಾರಣ ಅಂತಾರೆ, ವಿಧಾನ ಪರಿಷತ್ ಪ್ರವೇಶ. ಅದಕ್ಕೆ ಈ ಕೇತು ಬೇಕು. ಜನ ಓಟ್ ಹಾಕ್ತಾರೆ ಪರವಾಗಿಲ್ಲ, ಹೆಂಗೋ ಅಧಿಕಾರ ಕಳಿಸವನ್ ಪುಣ್ಯ ಆತ್ಮ ಅಂತ. ಅದಕ್ಕೆ ರಾಹು ಕೇತುಗಳು ಉದ್ದು ಮತ್ತು ಉರಳಿ ಇವರಿಗೆ ನೈವೇದ್ಯ ಮಾಡಿ ಇವರನ್ನ ಪೂಜಿಸುವ ಭಕ್ತರನ್ನು ಅವರು ಕಾಪಾಡ್ತಾರೆ ಅಂತ ಅವಿಪ್ರೋತ್ತಮರು ಹೇಳ್ತಿದ್ದಾರೆ. ಹಾಗೆ ಈ ದಿವಸ ನವಗ್ರಹಗಳ ವಿಚಾರವನ್ನು ಸವಿಸ್ತಾರವಾಗಿ ಕೇಳದಂಥ ಎಲ್ಲ ಭಕ್ತ ಕುಲಕೋಟಿಗೂ ಪರಮಾತ್ಮ ಆ ಶನೇಶ್ವರನ ಕೃಪೆ ಇರಲಿ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭಶ್ಚ ರಾಹುವೇ ಕೇತುವೇ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳೋ. ಶನಿದೇವರ ವಾದಕ್ಕೆ ಗೋವಿಲ್ಲ.